ಗುಡ್ ಮಾರ್ನಿಂಗ್ ಅಂತ ಬೆಳಗ್ಗೆ ಬೆಳಗ್ಗೆ ಎಣ್ಣೆ ಹೊಡೆದು ಸೂಪರ್ ಎಂತೂಸಿಯಾಸ್ಟಿಕ್ ಆಗಿರೋ ರೇಡಿಯೋ ಜಾಕೀಸ್ ತರ ಗುಡ್ ಮಾರ್ನಿಂಗ್ ಹೇಳೋಣ. ಅರ್ಲಿ ಕಟ್ಟೆಯ ಮಾರ್ನಿಂಗ್ ಎಪಿಸೋಡ್ಗೆ ಸುಸ್ವಾಗತ. ಮಾರ್ನಿಂಗ್ ಯಾಕೆ ಅಂದ್ರೆ ನಾವು ಬೆಳಗ್ಗೆ 10 ಗಂಟೆ ಇಂಡಿಯಾ ಟೈಮ್, ಪಾಪ ಸುಪ್ರೀತ್ ಬೆಳಗಿನ ಜಾವ 5 ಗಂಟೆ ಸ್ವೀಡನ್ ಟೈಮ್ ಅಲ್ಲಿ ಈ ಎಪಿಸೋಡ್ ನ ರೆಕಾರ್ಡ್ ಮಾಡ್ತಾ ಇದೀವಿ. ನಮ್ ಜೊತೆ ಇರೋದು ಫಿಟ್ ಅಂಡ್ ಸ್ಟ್ರಾಂಗ್ ಜೀತ್ ದೇವಯ್ಯ ಅವರು ನಮ್ ಜೊತೆ ಈ ಎಪಿಸೋಡ್ ಅಲ್ಲಿ ಫಿಟ್ನೆಸ್ ಬಗ್ಗೆ, ಸ್ಪೋರ್ಟ್ಸ್ ಫಿಟ್ನೆಸ್ ಬಗ್ಗೆ, ಮತ್ತೆ 1-2 ನಿಮಿಷ ವಾಕಿಂಗ್ ಮಾಡಿ 10 ನಿಮಿಷ ಇಡ್ಲಿ ವಡೆ ತಿನ್ನೋದು, ಆಮೇಲೆ ಹೆಲ್ತ್ ಮೇಂಟೈನ್ ಮಾಡೋದು ಹೆಂಗೆ ಅನ್ನೋ ಟಿಪ್ಸ್ ಎಲ್ಲ ನಮ್ಗೆ ಕೊಡ್ತಾ ಇರ್ತಾರೆ. ಇಂಟ್ರೆಸ್ಟಿಂಗ್ ಸೆಷನ್ ಇರುತ್ತೆ. ಜೀತ್, ವೆಲ್ಕಮ್ ಟು ದ ಶೋ. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ದೊಡ್ಡ ಲೈಬ್ರರಿನ ನಿಮ್ಮ ಚಿಕ್ಕ ಮೊಬೈಲ್ ಫೋನ್ ಒಳಗೆ ತುಂಬಿಸ್ಕೊಳ್ಳಿ. ಮೈಲ್ಯಾಂಗ್ ಆ್ಯಪಲ್ಲಿ ನಿಮ್ಗೆ ಇಷ್ಟವಾದ ಬುಕ್ಸ್, ಕಥೆಗಳು ಮತ್ತು ಆಡಿಯೋ ಬುಕ್ಸ್ ಎಲ್ಲ ಇದೆ. ಅಣ್ಣ, ಮೈಲ್ಯಾಂಗ್ ಬಗ್ಗೆ ನಮಗೆ ಗೊತ್ತು, ನೀನೇನು ಸ್ಪೆಷಲ್ ಆಗಿ ಹೇಳೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ರಿಮೆಂಬರ್ AK20 ಅಂತ ನೀವು ಕೂಪನ್ ಕೋಡ್ ಕೊಟ್ಟು ಫಸ್ಟ್ ಟೈಮ್ ಮೈಲ್ಯಾಂಗ್ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಪ್ರತಿ ಸಲ ಯೂಸ್ ಮಾಡಿದಾಗಲೂ AK10 ಅಂತ ಕೊಟ್ಟರೆ ನಿಮಗೆ 10% ಡಿಸ್ಕೌಂಟ್ ಕೊಡುತ್ತೆ. ಅದಲ್ವಾ ನಿಜವಾದ ಡೀಲು? ನೆನಪಿರಲಿ, AK20 ಮತ್ತು AK10 ಮೈಲ್ಯಾಂಗ್ ಬಳಸಿ ದುಡ್ಡು ಉಳಿಸಿ. ಥ್ಯಾಂಕ್ ಯು. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಗ್ರೇಟ್. ನಿಮ್ದೆ ಒಂದು ಪುಟ್ಟ ಇಂಟ್ರೊಡಕ್ಷನ್ ಕೊಡ್ತೀರಾ? ನಿಮ್ಗೆ ನಾವು ದೆನ್ ವಿ ಕ್ಯಾನ್ ಸ್ಪೀಕ್. ಓಕೆ, ನಾನು ಒಂದು ಹಾಕಿ ಪ್ಲೇಯರ್ ಆಗಿದ್ದೆ. ಸೊ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಹಾಕಿ 2004 ಅಲ್ಲಿ. ಒಂದು ತುಂಬಾ ಸಣ್ಣ ಫಿಟ್ನೆಸ್ ಕೋರ್ಸ್ ಬಾಂಬೆಲ್ ಮಾಡಿದೆ. ಅದ ನಂತರ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಕ್ರಿಕೆಟ್ ಅಕಾಡೆಮಿ ಒಂದು ಟ್ರೈನ್ ಮಾಡೋದಕ್ಕೆ. ಸೊ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ದ ಚಿನ್ನಸ್ವಾಮಿ ಸ್ಟೇಡಿಯಂ. ನಂದು 4ನೇ ದಿವಸದಲ್ಲಿ ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲೇ ನನ್ನ ಕಣ್ಣ ಎದುರುಗಡೆ ಇದ್ರು. ಸೊ ಐ ಫೆಲ್ಟ್ ಲೈಕ್ ವಾವ್, ಏನೋ 4th ಡೇ ಆಫ್ ಮೈ ಬೀಯಿಂಗ್ ಇನ್ ಫಿಟ್ನೆಸ್. ಅಲ್ಲಿ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿನವರು ಒಂದು ಕೋರ್ಸ್ ಕಂಡಕ್ಟ್ ಮಾಡಿದ್ರು. It was not for all. Since I was with cricket, I went and did that course. ಆ ಕೋರ್ಸ್ ಅಲ್ಲಿ ಒಂದು 25 ಜನರಲ್ಲಿ ಬರೀ 8 ಜನ ಪಾಸ್ ಆದ್ರು. ಸೊ ಐ ವಾಸ್ ಒನ್ ಅಮಂಗ್ಸ್ ದಟ್ 8. ಸೊ ಅವ್ರೇನ್ ಮಾಡಿದ್ರು, ನನ್ಗೊಂದು ಸರ್ಟಿಫಿಕೇಟ್ ಕೊಟ್ರು ದಟ್ ಯು ಕ್ಯಾನ್ ಟ್ರೈನ್ ದ ರಂಜಿ ಟ್ರಾಫಿ ಟೀಮ್ ಅಂತ. ನಾವು ದಟ್ ವಾಸ್ ಮೈ 10th or 11th ಡೇ ಇನ್ ಫಿಟ್ನೆಸ್. ಸೊ 11th ಡೇ ಅಲ್ಲಿ ನಾನು ಆಲ್ರೆಡಿ ಐ ಗಾಟ್ ಅ ಟೈಟಲ್ ದಟ್ ರಂಜಿ ಟ್ರಾಫಿ ಟ್ರೈನ್ ಮಾಡ್ಬೋದು. ಸೊ ಈ ತರ ಜಸ್ಟ್ ಸ್ಟಾರ್ಟೆಡ್ ಆಕ್ಸಿಲರೇಟಿಂಗ್. ಸೊ ನಾನು ಹೋಗ್ಬಿಟ್ಟು ರೈಲ್ವೇಸ್ ಅಂತ ರಂಜಿ ಟ್ರಾಫಿ ಟೀಮ್ ಮಾಡಿದೆ. ಆ ವರ್ಷ ನಾವು ಗೆದ್ವಿ. ಸೊ ವಿ ಒನ್ ಹಾಕಿ ಪ್ಲೇಯರ್ ಹೋಲ್ಡಿಂಗ್ ಅ ರಂಜಿ ಟ್ರಾಫಿ, ದ ಪಿನಾಕಲ್ ಆಫ್ ಡೊಮೆಸ್ಟಿಕ್ ಕ್ರಿಕೆಟ್. ಅದ ನಂತರ ನಾವು ಬೆಂಗಳೂರು ಬಂದ್ಮೇಲೆ 2004 ಅಲ್ಲಿ ಗ್ರೇಗ್ ಚಾಪಲ್ ಹೆಡ್ ಕೋಚ್ ಆಗಿ ಬಂದಿದ್ರು. ಸೊ ಅವ್ರೇನ್ ಹೇಳಿದ್ರು ಅಂದ್ರೆ 4 ಬೆಸ್ಟ್ ಟ್ರೈನರ್ಸ್ ಇಂಡಿಯಾದಲ್ಲಿ ಶುಡ್ ಬಿ ಅಟ್ಯಾಚ್ ವಿತ್ ದ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ. ಐ ವಾಸ್ ಸೆಲೆಕ್ಟೆಡ್. ಸೊ ವಿದಿನ್ 6 months the acceleration is from no one to me hanging around with the Indian players now. So ಈ ತರ ನನಗೆ ಆಪರ್ಚುನಿಟಿ ಸಿಕ್ಕಿದ ಮೇಲೆ ಐ ಫೆಲ್ಟ್ ದಟ್ ಓಕೆ, ದಿಸ್ ಇಸ್ ಅ ವಂಡರ್ಫುಲ್ ಲೈನ್. ಸೊ 2004 ಅಲ್ಲಿ ಫಿಟ್ನೆಸ್ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಅಂತ ಜಾಸ್ತಿ ನಾಲೆಜ್ ಇರಲಿಲ್ಲ ಫಾರ್ ಪೀಪಲ್, ಬಿಕಾಸ್ ಇಟ್ ವಾಸ್ ಅ ಕೋಚ್ ಡಾಮಿನೆಂಟ್ ಸ್ಪೋರ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಪೋರ್ಟ್. ಕೋಚ್ ಏನ್ ಹೇಳ್ತಿದ್ರು ಅವರೇ ಫಿಟ್ನೆಸ್ ಮಾಡ್ತಿದ್ರು. ಸೊ ದೆನ್ ದೇ ಬಿಕೇಮ್ ಅ ಡಿವಿಷನ್ ನಾವ್. ಸೊ ಸ್ಟ್ರೆಂತ್ ಅಂಡ್ ಕಂಡೀಷನಿಂಗ್ ಒಂದು ಸ್ಪೆಷಲಿಸ್ಟ್, skill training coach, skill and managing the players. So that's how I started, and God was kind enough. Nan 2010 alli Delhi Daredevils marde IPL team. 2011 alli nanu Indian women's hockey team jothe idde, London Olympics sambandha. 2014 alli nanu Sydney alli idde. I went to Sydney. I did some work with the Australian Sevens rugby team.
ಸಿಡ್ನಿ ಸಿಕ್ಸರ್ಸ್ ಅಂತ ಒಂದು ಬಾಸ್ಕೆಟ್ಬಾಲ್ ಟೀಮ್. ಮತ್ತೆ ಇಂಡಿಯಾಗೆ ಬಂದು ನಾನು ನಂದೇ ಒಂದು ಸ್ವಂತ ಜಿಮ್ ವಿತ್ ಫಿಸಿಯೋಥೆರಪಿ ಕ್ಲಿನಿಕ್ ಸ್ಟಾರ್ಟ್ ಮಾಡಿದೆ, ಪ್ರೋ ಕೇರ್ ಗ್ಯಾಲನ್ ಅಂತ. ಇಟ್ಸ್ ಬೀನ್ 6 years ನಾವು. ನಾನು ಏನು ಕಲ್ತಿದ್ದೀನಿ, ಬಿಕಾಸ್ ದೇರ್ ಇಸ್ ಸೋ ಮಚ್ ಆಫ್ ಇನ್ಫಾರ್ಮೇಶನ್. ಆಫ್ ಲೇಟ್ ನಿಮಗೆಲ್ಲ ಗೊತ್ತಿರ್ಬೋದು, ಏನೋ ಇನ್ಸ್ಟಾಗ್ರಾಮ್ or Facebook or any of these social media, all you need to do is type and you get information. But ಆ ಇನ್ಫಾರ್ಮೇಶನ್ ಎಲ್ಲರಿಗೂ ಅದು ಸರಿನಾ? Can you use it? So I have started a small system as a education-based training. So irrespective of their background, it can be a software engineer or a housewife or an elite athlete. Irrespective of their background, we start educating them what is the right and wrong. So being in this industry now, it's almost 17 years now. Going good. ಸೊ ಬೇಸಿಕಲಿ ನೀವು ಕೂರ್ಗ್ನವ್ರಲ್ವಾ? ಹೌದು. ಅದು ತುಂಬಾ ಜನಕ್ಕೆ ಮೋಸ್ಟ್ಲಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಸ್ವಲ್ಪ ಫ್ಯಾನ್ಸ್ ಇದ್ದವರಿಗೆ. ಒಂದ್ ಕ್ವೆಶನ್ ಕೇಳ್ಬೇಕು ನಾನು. ಹೇಳಿ ಸರ್, ನಾವು ಅರ್ಲಿಕಟ್ಟೆನಲ್ಲಿ ಕೆಲವು ಸಲಿ ಬರೀ ಹೈವೇ ಮೇಲೆ ಹೋಗ್ಬಿಟ್ಟು ಡೆಸ್ಟಿನೇಷನ್ಸ್ ಇರಲ್ಲ, ಒಂದೊಂದ್ಸಲಿ ಸೈಡ್ ರೋಡ್ಗೆ ಹೋಗ್ಬಿಟ್ಟು ಹಳ್ಳಿ ಗಿಳ್ಳಿ ಎಲ್ಲ ನೋಡ್ಕೊಂಡ್ ಬರ್ತೀವಿ. ಕೂರ್ಗ್ಗೂ ಹಾಕಿಗೂ ಏನ್ ಸರ್ ಅಷ್ಟೊಂದು ಕನೆಕ್ಷನ್? ಅಂದ್ರೆ ಹಾಕಿ, ನ್ಯಾಷನಲ್ ಹಾಕಿ ಟೀಮು, ವುಮೆನ್ಸ್ ಟೀಮು, ಎಲ್ಲ ಕಡೆ ಹಿಂಗೆ ಕನೆಕ್ಷನ್? ಕೂರ್ಗ್ ಅಂದ್ರೆ ಬೇಸಿಕ್ಲಿ ಹಿಸ್ಟ್ರಿ ತಗೊಂಡ್ರೆ ವಿ ಆರ್ ಲೈಕ್ ವಾರಿಯರ್ಸ್, ಆಕ್ಟಿವ್ ಪೀಪಲ್. ಸೊ ಏನಾಗ್ತಿತ್ತು, ಆಫ್ಟರ್ ದ ಪ್ಯಾಡಿ ಕಟ್ ಮಾಡಿದ್ಮೇಲೆ ಆ ಗದ್ದೆ ಇರ್ತಿತ್ತು. ಸೊ ಗದ್ದೆಯಲ್ಲೇ ಹಾಕಿ ಆಡ್ತಿದ್ರು. ಸೊ ಅಲ್ಲಿಂದ ಶುರುವಾಗಿದ್ದು. ಪೀಪಲ್ ಸ್ಟಾರ್ಟೆಡ್ ಪ್ಲೇಯಿಂಗ್ ಇನ್ ದ ಫೀಲ್ಡ್, ಪ್ಯಾಡಿ ಫೀಲ್ಡ್ ಅಲ್ಲಿ. ಏನೋ ಏನಕ್ಕೆ ಅಂತಂದ್ರೆ ಟು ಸ್ಪೆಂಡ್ ಟೈಮ್. ಸೊ ದಟ್ ಇಸ್ ವೇರ್ ದ ಸ್ಪೋರ್ಟಿಂಗ್ ಕಲ್ಚರ್ ಸ್ಟಾರ್ಟೆಡ್. ಸೊ ಹಂಗೆ ಕಂಟಿನ್ಯೂ ಆಗಿ ಮನೇಲಿ ಒಂದು, ಇವಾಗ ನೀವು ಯಾವ್ದಾದ್ರು ಒಂದು ಕೊಡವ ಫ್ಯಾಮಿಲಿ ನೋಡಿದ್ರೆ, ಐದರ್ ಒನ್ ವಿಲ್ ಬಿ ಅ ಹಾಕಿ ಪ್ಲೇಯರ್, ಒನ್ ವಿಲ್ ಬಿ ಇನ್ ದಿ ಫೋರ್ಸ್, ಇನ್ ದಿ ಆರ್ಮಿ. ಸೊ ಮತ್ ಕಾಫಿ ತೋಟ ಯಾರು ಸರ್ ನಡ್ಸೋದು? that's a good question. So ಹಂಗೆ ನಡೆಸ್ತಾ one gentleman, Mr. Kuttappa anta, he started a family tournament. So it's a very unique concept. ಹೆಂಗೆ ಅಂತಂದ್ರೆ, ಈಗ ಎವ್ರಿ ಕೊಡವ has got a family name. So maybe ಆ ಫ್ಯಾಮಿಲಿ ಇಲ್ಲ, ಆ ಕ್ಲಾನ್ ಅಲ್ಲಿ ಒಂದು 150 ಪೀಪಲ್ ಇರ್ತಾರೆ in that particular clan. So ಅವ್ರೇನ್ ಮಾಡಿದ್ರು, ಈ ಕಾಫಿ ಸೀಸನ್ ಆದ್ಮೇಲೆ ನೆಕ್ಸ್ಟ್ ಬರೋದು ಮದುವೆ ಸೀಸನ್, ಸಮಯ ಇನ್ ಬಿಟ್ವೀನ್ ಮಾರ್ಚ್ ಅಂಡ್ ಏಪ್ರಿಲ್. ಕಾಫಿ ಪಿಕ್ಕಿಂಗ್ ಎಲ್ಲ ಆಗಿ ಪೀಪಲ್ ಆರ್ ರಿಲ್ಯಾಕ್ಸ್, ಪೀಪಲ್ ಆರ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್. ಸೊ ಇವರು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರು 1997 ಅಲ್ಲಿ, ಫ್ಯಾಮಿಲಿ ಟೂರ್ನಮೆಂಟ್ ಅಂತ. ಸೊ ಫ್ಯಾಮಿಲಿ ಟೂರ್ನಮೆಂಟ್ ಅಂದ್ರೆ ಎನಿವನ್ ಕ್ಯಾನ್ ಪ್ಲೇ. ದಟ್ ಇಸ್ men, women, brother, sister, father, son. There is no limitation. The same rules, hockey in rule ide, ade rule, but everyone can play. So ಏನಾಗ್ತಿತ್ತು ಅಂದ್ರೆ, ಈ ಫ್ಯಾಮಿಲಿ ಟೂರ್ನಮೆಂಟ್ 1997 ಅಲ್ಲಿ ಸ್ಟಾರ್ಟ್ ಆದಾಗ it became a craze. Again, an India player coming and playing, or 150 teams. It was also in Limca Book of Records. Almost 350 teams participating. Wow. 350 teams in one tournament. It would be like a mela. Adu mela tara. Ali tande ajja, so 3 generations will be playing. ಅಲ್ಲಿ ಅಜ್ಜ ಆಡ್ತಿರ್ತಾನೆ, ಅವ್ರ ಮಗ ಆಡ್ತಿರ್ತಾನೆ, ಅವ್ರ ಮೊಮ್ಮಗ ಆಡ್ತಿರ್ತಾನೆ. ಸೊ it was fun. So that's how we are totally connected with hockey. But of late ಏನಾಗ್ತಿದೆ ಅಂದ್ರೆ, as everywhere, a decline, youngsters, a decline ಮೆಲ್ಲಗೆ ಹಂಗೆ ಶುರುವಾಗಿದೆ. So that's the connection between Kodwas and hockey. So I think this is a great example, right, of how non-governmental involvement sometimes works a lot better than
government intervention, government funds, and so on. I think it's a good example, Alva Supreet. I mean, we keep talking about sport and development. This is such a Our great private culture, initiative that's contributed. ಈಗ ಸದ್ಯಕ್ಕೆ on a ಕಮ್ಯುನಿಟಿ ಕಲ್ಚರ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಕಮ್ಯುನಿಟಿನಲ್ಲಿ ಆತರ ಎಲ್ಲರೂ Correct. ವಾಲಂಟರಿ ಪಾರ್ಟಿಸಿಪೇಷನ್ ಇದ್ದಾಗ ಬೇರೆ ಏನು ಎಕ್ಸ್ಟರ್ನಲ್ ಫೋರ್ಸ್ ಬೇಕಾಗಲ್ಲ. ಅವ್ರದ್ದೇನೆ ಒಳ್ಳೆ ಎಷ್ಟೊಂದು ಆಳ್ವಾಸ್ ಅಂತಾನು ಒಂದಿದೆ ಆ ಕಡೆ ಮೂಡ್ಬಿದ್ರೆನಲ್ಲಿ. ಅವೆಲ್ಲ ದೇರ್ ಆಲ್ ಪ್ರೈವೇಟ್ ವಾಲಂಟರಿ ಅಸೋಸಿಯೇಷನ್ಸ್. ತುಂಬಾ ಚೆನ್ನಾಗಿ ನಡೆಯುತ್ತೆ ಆ ತರ. ಅಲ್ಲ ನಿಜ. ಐ ಥಿಂಕ್ ಸುಪ್ರೀತ್ ರೈಟ್ಲಿ ಮೆನ್ಷನ್, ವಾಲಂಟ್ರಿ ಇರಬೇಕು, ಮಕ್ಕಳಿಗೆ ಆಸೆ ಇರಬೇಕು, ದ ಯಂಗ್ಸ್ಟರ್ ಸ್ಪೆಷಲಿ. ಈಗ ಮೋಸ್ಟ್ ಆಫ್ ದ ಕಿಡ್ಸ್ ಗೊತ್ತಿರಂಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಯುನೋ, ಟಿವಿ ಮುಂದೆ ಆರ್ ಗೇಮ್ಸ್ ಆರ್ ಯುನೋ. ಸೊ ಆ ಲೈಫ್ ಸ್ಟೈಲ್ ಇಂದ ಹೊರಗೆ ಬರಬೇಕು ಅಂದ್ರೆ ಸಮ್ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ಸಮ್ ಕೈಂಡ್ ಆಫ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ inculcate ಮಾಡಬೇಕು. ಐ ಥಿಂಕ್ ಯುವರ್ ಗವರ್ಮೆಂಟ್ has also come up with a new sports policy, education policy, where they're giving marks. ಸೊ ಈ ಸ್ಪೋರ್ಟ್ಸ್ ಕೋಡ್ ಅಂತ ಒಂದು ಹೊಸ ಪಾಲಿಸಿಯನ್ನು ಶುರು ಮಾಡಿದ್ದಾರೆ, where compulsory the child has to pick up one sport. So I think ನೋಡೋಣ, going forward we'll also become an active nation. ಸೊ ಕಲ್ಚರಲಿ ಸ್ಪೋರ್ಟ್ಸ್ ಮತ್ತೆ ಫಿಟ್ನೆಸ್ ಬಗ್ಗೆ ಇದ್ರೆ ಅವೇರ್ನೆಸ್, ಅದು ನ್ಯಾಚುರಲ್ ಆಗಿ ಮಕ್ಕಳು ಎಲ್ಲ ಪಿಕಪ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅವ್ರಿಗೆ ಎಜುಕೇಶನ್ ಅಲ್ಲಿ ಈ ತರ ಏನಾದ್ರು ಬ್ಯಾಕ್ ಗ್ರೌಂಡ್ ಕೊಡ್ಬೇಕು. ಸೊ ಅದ್ ಎರಡು ಇಲ್ಲದೆ ಇರೋಂಥವ್ರಿಗೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕ್ಲಿನಿಕ್ಗೆ ಬಂದ್ರು ಒಬ್ರು ಫುಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರೋಂಥವ್ರು, ಅವರಿಗೆ ಎಕ್ಸರ್ಸೈಸ್ ಏನಕ್ಕೆ ಬೇಕು, ಫಿಟ್ನೆಸ್ ಏನಕ್ಕೆ ಇಂಪಾರ್ಟೆಂಟು, ಲೈಕ್ ಫುಲ್ ಬೇಸಿಕ್ ಫಾರ್ ಡಮ್ಮೀಸ್ ತರ ಏನು ಗೊತ್ತಿಲ್ಲದೆ ಇರೋರಿಗೆ, like give a brief introduction, like what is the importance of physical activity. So ಇವಾಗ ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳ ಕೂಡಲೇ ಪೀಪಲ್ ವಿಲ್ ಸ್ಟಾರ್ಟ್ ಲುಕಿಂಗ್ ಅಟ್ ದಿ ಅಸ್ಥೆಟಿಕ್ ವ್ಯಾಲ್ಯೂ. ಓಕೆ, ಓ ಐ ಶುಡ್ ಲುಕ್ ಗುಡ್, ಓ ನಾನು ಹೊಟ್ಟೆ ಕರೆಸ್ಬೇಕು, ಓ ನಂದು ಇದಾಗಬೇಕು, ಓ ನಂದು ಅದಾಗಬೇಕು ಅಂತ. ಬಟ್ ಐ ವುಡ್ ಸ್ಟಾರ್ಟ್ ಫ್ರಮ್ ದ ಇಂಟರ್ನಲ್, ಆಯ್ತಾ? ಸೊ ಫಿಟ್ನೆಸ್ ಆರ್ ವೆಲ್ನೆಸ್, ಸೊ ಲೆಟ್ಸ್ ಪುಟ್ ದಿಸ್ way, wellness ಅನ್ನೋದು ಇಂಟರ್ನಲ್ ಇಂದ. ಸೊ ದೇ ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ಇನ್ಸೈಡ್ ಔಟ್. ಸೊ ಎನಿ ಆಕ್ಟಿವಿಟಿ, ಇಟ್ ಕ್ಯಾನ್ ಬಿ ಅ ಬ್ರಿಸ್ಕ್ ವಾಕ್, ಇಟ್ ಕ್ಯಾನ್ ಬಿ ನ್ಯೂ ಸ್ಪೋರ್ಟ್, ಇಟ್ ಕ್ಯಾನ್ ಬಿ ಲೈಫ್ ಸ್ಟೈಲ್ ಕರೆಕ್ಷನ್. ಸೊ ಯಾವ್ದಾದ್ರೂ ಒಂದನ್ನಾದ್ರೂ ಶುರು ಮಾಡಿದ್ರೆ ದೇ ವಿಲ್ ಸ್ಟಾರ್ಟ್ ಸೀಯಿಂಗ್ ಚೇಂಜಸ್. ಇವಾಗ ನಾವು ಬೇಸಿಕ್ ಎಷ್ಟು ಜನ ಬ್ಲಡ್ ಮೇ ಬಿ ವಿ ಕ್ಯಾನ್, ಐ ಥಿಂಕ್ ಡೇ ಟು ಡೇ ನೀವು ನ್ಯೂಸ್ ಅಲ್ಲೂ ನೋಡ್ತಿರ್ಬೋದು, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಅಲ್ಲೂ ಆಗಿರ್ಬೋದು, ಓ ಬರೀ 40 ವರ್ಷ ಹಾರ್ಟ್ ಅಟ್ಯಾಕ್ ಆಗೋಯ್ತು, ಓ ಬರೀ 35 ವರ್ಷ ಇದೊಂದಾಗೋಯ್ತು. ವೈ ಇಸ್ ದಟ್ ಹ್ಯಾಪ್ನಿಂಗ್? ಓ ಅವ್ನು ತುಂಬಾ ಚೆನ್ನಾಗಿದ್ದ, ಅವನು ಸ್ಮೋಕ್ ಮಾಡ್ತಿರ್ಲಿಲ್ಲ, ಡ್ರಿಂಕ್ ಮಾಡ್ತಿರ್ಲಿಲ್ಲ, he had a very good lifestyle. But there is something called a heredity also, you know, which we invariably carry. So ನಾನೇನು ಸಜೆಸ್ಟ್ ಮಾಡೋದಂದ್ರೆ, ಎವ್ರಿ ಒನ್ at least 6 months once we need to do our blood, we need to do a regular health checkup, irrespective, you know, it can be a elite athlete adru agli illa sedentary person agli. Now coming back to the sedentary person, so that is why we educate them, telling that if you see, okay, we'll take this as an example. Sedentary person, a software engineer, 40-year-old lady, she's getting a PCOD. Oh, 40-year-old bad. I think there are so many ones, 24, 25-year-old. You know, PCOD is hormonal imbalance, polycystic ovarian syndrome. Now, those things was never heard. ಬರ್ತಿತ್ತು ಯಾರಿಗೆ? ಒಂದು 45, 50, 55, 60-year-oldಗೆ. Today, it's coming for a 25-year-old. So, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ how do you stabilize it, or how do you settle it? By being physically active. So ಇದೊಂದು ಕಾರಣ. ಆರ್ ಸಡನ್ ಆಗಿ ಸಮ್ ಇಂಡಿಕೇಶನ್ ಬಂದಿರುತ್ತೆ, ಡಾಕ್ಟರ್ ಹೇಳಿರ್ತಾರೆ ಒಂದು ಬ್ಲಡ್ ಮಾಡಿ ಇಲ್ಲ ಇನ್ನೊಂದು ಮಾಡಿ ಅಂತ. So then they would have gone and done the test. So doctor would have told, oh, ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ,
ಇಲ್ಲ ನಿಮ್ಮ ಲಿಪಿಡ್ ಪ್ರೊಫೈಲ್ ಜಾಸ್ತಿ ಇದೆ, ಏನಾದರೂ ವಾಕಿಂಗ್ ಸ್ಟಾರ್ಟ್ ಮಾಡಿ, ಇಲ್ಲ ಜಿಮ್ ಸೇರಿಸ್ಕೊಳ್ಳಿ. ಸೊ ಐ ಥಿಂಕ್ ದಟ್ ಇಸ್ ಅನದರ್ ವೇ ದೇ ಕಮ್. ಒನ್ಸ್ ದೇ ಕಮ್ ಟು ಅಸ್, ಸ್ಟ್ಯಾಂಡರ್ಡ್ ಡೈಲಾಗ್ ಏನಂದ್ರೆ, ಓ ನನಗೆ ಮಸಲ್ ಬೇಡ, ಓ ನನ್ಗೆ ಹಿಂಗ್ ಬೇಡ, ಓ ನನಗೆ ಹಂಗ್. ಇಟ್ ಡಸಂಟ್ ಹ್ಯಾಪನ್ ಲೈಕ್ ದ್ಯಾಟ್. ಇಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್. ಐ ಥಿಂಕ್ ನಿಮಗೂ ಗೊತ್ತು, ಇವಾಗ ನಿಮ್ಮ ಇಂಡಸ್ಟ್ರಿಯಲ್ಲಿ ಕೋಡಿಂಗ್ ಅಂದ್ರೆ ಯು ಕಾಂಟ್ ಇಮಿಡಿಯೇಟ್ಲಿ ಬಿಲ್ಡ್ ಕೋಡಿಂಗ್ ಆರ್ ಐ ಡೋಂಟ್ ನೋ ದ ಟೆಕ್ನಿಕಲ್ ಟರ್ಮ್ಸ್ ವಾಟ್ ಯು ಆಲ್ ಯೂಸ್. ಅದೇ ತರ ಸ್ಟೆಪ್ ಯಾವಾಗ್ಲೂ ತುಂಬಾ ಇಂಪಾರ್ಟೆಂಟ್. ಅದು ಆಕ್ಚುಲಿ ಮೊಮೆಂಟಮ್ ಬಿಲ್ಡ್ ಆಯ್ತು ಅಂದ್ರೆ ಅದು ಆಕ್ಚುಲಿ ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಏನು ಅಂದ್ರೆ ಎನಿ ಸ್ಟೆಪ್ ಟುವರ್ಡ್ಸ್ ದ ಡೈರೆಕ್ಷನ್ ವಿಲ್ ಹೆಲ್ಪ್ ಯು ಫರ್ದರ್. ಈಗ ಒಂದು ನಿಮಗೆ ಆಕ್ಟಿವಿಟಿ ಮಾಡೋದಕ್ಕೆ ಕಂಫರ್ಟಬಲ್ ಆದ್ರೆ ದಟ್ ವಿಲ್ ಗಿವ್ ಯು ಎನರ್ಜಿ ಟು ಡೂ ಮೋರ್. ನೀವು ಸ್ಟಾರ್ಟ್ ಮಾಡಿದಾಗ ಏನ್ ಅನ್ಕೊಂಡಿರ್ತೀರಾ ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಡೌನ್ ದ ಲೈನ್. ಕರೆಕ್ಟ್, ಕರೆಕ್ಟ್. ಸೊ ದಟ್ಸ್ ವಾಟ್ ಐ ಟೆಲ್ ಪೀಪಲ್, 3 months just do what you're doing. Sleep. ಇನ್ನೊಂದು ಸುಪ್ರೀತ್, sleep. Yes, jana will confidently tell that I slept for 7 hours or 8 hours. Today, people are deprived with sleep. Sleep in that there are a lot many other things. So we start educating them, or we start advising them, at least the basic correction madbitre, then they'll start seeing results. The minute they start seeing results, one small result is, we had a 125 kg person. After exercising, he told the first thing is, gee, today I went and slept. I slept like a child, anta. That is all enough. On the weight kammi agtidyo illo, that is secondary. That will happen over a period of time. But he got one benefit by exercising is by he slept well. And now he's sleeping well. So now he's regular. Automatically he's losing weight. So there is a basic connection. One connect adre, interlink adre, I think people are also smart today. They will not stop. ನಾವೆಲ್ಲ ನೋಡ್ ಮಾಡ್ತಾ ಇದ್ವಿ ಅಪ್ರೂವಿಂಗ್ಲಿ ನೀವು ಸ್ಲೀಪ್ ಬಗ್ಗೆ ಹೇಳಿದಾಗ. ಯಾಕಂದ್ರೆ ಅರಳಿಕಟ್ಟೆನಲ್ಲಿ ಒಂದು ಡಿಟೇಲ್ಡ್ ಬುಕ್ ವೈ ವಿ ಸ್ಲೀಪ್ ಅಂತ ಡಾಕ್ಟರ್ ಮ್ಯಾಥ್ಯೂ ವಾಕರ್ ಅಂತ ಒಬ್ರು ಬುಕ್ ಬರ್ದಿದ್ದಾರೆ. ಸೊ ಅದೊಂದು 450 pages ಸೈಂಟಿಫಿಕ್ ಬುಕ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಸ್ಲೀಪ್. ಸೊ ಅದರಲ್ಲಿ ಹೆಂಗೆ ಅಂದ್ರೆ, ನೀವು ಸ್ಲೀಪ್ ಡಿಪ್ರೈವ್ಡ್ ಆಗಿದ್ರೆ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಗೊತ್ತಿರೋದೆ, ಬಟ್ ಅಡಿಷನಲ್ ಏನ್ ಕಂಡುಹಿಡಿದಿದ್ದು ಅಂದ್ರೆ ಇಟ್ ವಿಲ್ ಸ್ಕ್ರೂ ಅಪ್ ಯುವರ್ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ. ಸೊ ನೀವು ಊಟ ಮಾಡಿದ್ರೆ ಇಟ್ ವೋಂಟ್ ಫೀಲ್ ಲೈಕ್ ಯು ಆರ್ ಫುಲ್, ಅದು ಸಿಗ್ನಲ್ ಬ್ರೈನಿಗೆ ಹೋಗಲ್ಲ. ಆಮೇಲೆ ಯು ವಿಲ್ ಕ್ರೇವ್ ಮೋರ್ ಫಾರ್ ಕಾರ್ಬ್ಸ್. ಸೈಡ್ ಎಫೆಕ್ಟ್ ಇದೆ. ಸೊ ನೀವು ಎಕ್ಸರ್ಸೈಸ್ ಮಾಡಿ ಸ್ಲೀಪ್ ನ ಫಿಕ್ಸ್ ಮಾಡ್ಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಇನ್ ಈಟಿಂಗ್ ರೈಟ್. ಅದೊಂದು ಚೈನ್ ಎಲ್ಲ ಸರಿ ಹೋಗುತ್ತೆ ಅಂತ. ಇದು ಕ್ಲಾಸಿಕ್ ಎಕ್ಸಾಂಪಲ್. ಇದೇ ಇಂಡಿವಿಜುವಲ್ who used to wake up in the night, ಆಯ್ತಾ, ಫ್ರಿಡ್ಜ್ ಓಪನ್ ಮಾಡಿ he would eat everything. This is the classic. That is what we tell. Okay, I don't want to get into the details, but since you opened this topic, exactly, Supreet, you're right. So, ega no cravings at all. So that's the reason he started getting results from the other side. So definitely everything starts with sleep. ಗೈಸ್, ನೀವು ಅಕಸ್ಮಾತ್ ನಮ್ ಸ್ಲೀಪ್ ಎಪಿಸೋಡ್ ನ ಮಿಸ್ ಮಾಡಿದ್ರೆ, ವೈ ಇಸ್ ಸ್ಲೀಪ್ ಇಂಪಾರ್ಟೆಂಟ್ ಅನ್ನೋ ಎಪಿಸೋಡ್ ನ ಮಿಸ್ ಮಾಡಿದ್ರೆ, ದಯವಿಟ್ಟು ಎಪಿಸೋಡ್ ವಿಸಿಟ್ ಮಾಡಿ. ಇಟ್ ವಾಸ್ ಒನ್ ಆಫ್ ಅವರ್ ಮೋಸ್ಟ್ ಪಾಪ್ಯುಲರ್ ಎಪಿಸೋಡ್ಸ್ ಆಫ್ ಅರ್ಲಿಕಟ್ಟೆ. ಸೊ ಶೋ ನೋಟ್ಸ್ ಅಲ್ಲಿ ನಾವು ಲಿಂಕ್ ಹಾಕ್ತಿವಿ. ಜಸ್ಟ್ ಗೋ ದೇರ್ ಟು ಹ್ಯಾವ್ ಅ ಲುಕ್ ಅಟ್ ಇಟ್. ಸೊ ನೀವು ನಾನು ನೀವು ಒಟ್ಟಿಗೆ ಕೆಲಸ ಮಾಡುವಾಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ವಲ್ಲ, ಅವಾಗ ನನಗೆ ನೆನಪಿದೆ ನೀವು ಒಂದು ಕ್ವಶನ್ ಕೇಳಿದ್ದು. ಫಸ್ಟ್ ಬಂದ್ಬಿಟ್ಟು ನನ್ನ ವಯಸ್ಸು ಎಷ್ಟಿರ್ಬೋದು ಹೇಳು ಅಂತ ಕೇಳಿದ್ರಿ. ಆಮೇಲೆ ಲೈಕ್ ಯು ಮೇಡ್ ಪೀಪಲ್ ಗೆಸ್ ಯುವರ್ ಏಜ್. ಆಮೇಲೆ ಹೇಳಿದ್ದು ದೆರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಕ್ರಾನಾಲಜಿಕಲ್ ಏಜ್ ಮತ್ತೆ ಮೆಟಬಾಲಿಕ್ ಏಜ್ ಅಂತ.
ಅಂದ್ರೆ Correct. ಹುಟ್ಟಿ ಎಷ್ಟು ವರ್ಷ Correct. ಆಯ್ತು ಅನ್ನೋದಕ್ಕೂ ಆಮೇಲೆ ಮೆಟಬಾಲಿಕ್ ಏಜ್, ಬಾಡಿ ಎಷ್ಟು Correct. ಫಿಟ್ ಆಗಿದೆ, ಹೆಂಗಾಗಿದೆ ಅನ್ನೋದಕ್ಕೆ. ಸೊ Correct. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ವಾಟ್ ಇಸ್ ದ ಡಿಫ್ರೆನ್ಸ್? ತುಂಬಾ ಜನಕ್ಕೆ ಗೊತ್ತಿರಲ್ಲ. So ಏನಾಗುತ್ತೆ ಅಂದ್ರೆ, okay, let's take an individual, 40-year-old individual who weighs about 80 kgs and his height is 172 centimeters. His BMI is 27 and his fat percentage would be 28. Visceral fat will be 15 or 16. So ಈ ತರ numbers ಬಂದಾಗ the scale is on the other side. For the same 40-year-old, 172, his weight should have been between 70 to 74 kgs or 72 kgs. But he's already overweight by 8 to 10 kgs. You know? His fat percentage should be somewhere between 15 to 17. It's already 26. His visceral fat, it should be somewhere in single digit. Okay? Where it's gone up to double digit. So, itara bandaga, so the body is not taking that load. You know, he's carrying excess weight, he's carrying excess fat, he's carrying everything in excess. So, yenagutandre, he's old. Now, if you compare another 40-year-old or a 50-year-old, okay, a 50-year-old same height, you know, 172 centimeters, but he's only 72 kgs. Okay, his fat percentage is 10. His muscle mass is good. So now his metabolic rate is equivalent to a 40-year-old. Though his age is 50, his metabolic rate, that is his BMR, basal metabolic rate, you know, is equivalent to a 40-year-old. But this 40-year-old would be looking like a 50-year-old. So this is where the chronological age or a biological age or a metabolic age, you know, we can differentiate. So that is what we tell people, that by exercising, especially strength training, you can reverse your age. So there you go. ಇದು ಕ್ಯಾಲ್ಕುಲೇಟ್ ಹೇಳಿ. ಮಾಡಕ್ಕೆ ಏನಾದ್ರು ಫಾರ್ಮುಲಾ ತರ ಇದೆಯಾ ಅಥವಾ ಇಸ್ ಇಟ್ ಇಲ್ಲ. ಜಸ್ಟ್ ಬೇಸ್ಡ್ ಆನ್ ಹೌ ಇಟ್ ಲುಕ್ಸ್ ಹತ್ರ? No. There is your regular Metabolic weighing age. scale. Weighing scale. And ನಿಮ್ಮ scale ಅಲ್ಲೇ ಕೊಡುತ್ತೆ. There are a couple of high-end scales and low-end. So ನಿಮ್ಮ body scan or most of the gyms ಎಲ್ಲಲ್ಲೂ ಇದೆ. So all you need to do is put your height, weight, age. So that gives the calculation. It takes out like different parameters. In BMI, BMR, muscle mass, fat percentage. So everything it separates and then it gives you that age. ಜೀತ್, ಕೆಲವ್ರ ಪ್ರಕಾರ ಅಂದ್ರೆ ಕೆಲವು ಡಾಕ್ಟರ್ಸ್ ಏನ್ ಹೇಳ್ತಾರೆ ಅಂದ್ರೆ BMI ಇಸ್ ನಾಟ್ ರಿಯಲಿ ಅಡಿಕ್ವೇಟ್. ಇಂಡಿಯನ್ಸಿಗ್ ಬೇರೆ ತರ ಬಾಡಿ ಸ್ಟ್ರಕ್ಚರ್ ಇರುತ್ತೆ, ವೆಸ್ಟರ್ನರ್ಸಿಗ್ ಬೇರೆ ತರ ಇರುತ್ತೆ. BMI ಅಂತ ನಾವು ಅಷ್ಟೊಂದು ಸ್ಟ್ರಗಲ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ you agree with them, you disagree with them, ಅದು ಹೆಂಗೆ? Correct. See, now if you take my own example, so my height, I was 75 or 76 kgs. So the BMI was showing a little on the higher side, but it didn't affect me. For me, if I don't look that 75 or 76 kgs, or if you go for my height, I should be between 68 and 70 kgs. I might not look how I wanted to look. So sometimes that's fine. As I discussed, if you or the ratio between the fat and muscle is healthy, then you don't need to worry about the BMI. ಆಮೇಲೆ ಅದೆಲ್ಲ ಆವರೇಜ್ ಸ್ಕೇಲ್ ಅಲ್ವಾ? It's average scale. ಅಂದ್ರೂ Correct. It's really average. And what I was about to tell is, see, consider fat as cotton. Hatti tara, cotton. So cotton ಏನಾಗುತ್ತೆ, it acquires more space. And muscle as iron, which requires very less space. So that's the reason I was telling them, when people come to the gym and they say, I don't need muscle,
I would say, what's wrong in having a muscle? Then I explained them, why muscle is important. Yeah. Oh, you don't need a big muscle? Well, you don't get those big muscles. ಅದಕ್ಕೆ ಅಂತಾನೆ ಒಂದು ಸಪ್ರೇಟ್ ಎಕ್ಸರ್ಸೈಸ್ ಆಗಲಿ ಡೆಡಿಕೇಶನ್ ಆಗಲಿ ಅದೇ ಬೇರೆ. ಬಟ್ ನಿಮ್ಮ 172 or 175 centimeter ಫ್ರೇಮ್ಗೆ even if you put on 2 kg muscle, how is it going to show you? Or how is it going to affect you? It'll only be better. So focus on building muscle. The reason is after you age, we call it as muscle atrophy. So it will start shrinking. Now ನೀವೇ ಯೋಚನೆ ಮಾಡ್ತಿರ್ಬೋದು, okay, when we were young, our body capacity was less, though we would eat more. Okay, so why aren't we eating that now? Yeah, so the body metabolic conditioning is starting to reduce. So ನಿಮ್ಮ calorie burn ಆಗಲಿ ಇಲ್ಲ ನಿಮ್ಮ physical activity ಆಗಲಿ, it's reducing. So the same way, the muscle tone will start reducing. We call it as atrophy. Hypertrophy is increasing, atrophy is decreasing. So as we age, this happens. So adike compulsory at least weekly twice strength training madidre it will help you. ಸೊ ನಮ್ಮ ಪಾಡ್ಕಾಸ್ಟ್ ನ ಆಡಿಯೋದಲ್ಲಿ ಕೇಳ್ತಾ ಇರೋರಿಗೆ ಒಂದು ನೋಟ್, ನೀವು ಯೂಟ್ಯೂಬ್ ಅಲ್ಲಿ ನಮ್ದು ವಿಡಿಯೋ ನೋಡಿದ್ರೆ ಜೀತ್ ಮಸಲ್ಸ್ ಕಾಣುತ್ತೆ. ಸೊ ಅವ್ರು ಹೇಳ್ತಾ ಇರೋದಕ್ಕೆ ಆಕ್ಚುಲಿ ಯು ವಿಲ್ ಗೆಟ್ ಮೋರ್ ಎವಿಡೆನ್ಸ್. ಆಮೇಲೆ ಕ್ವಿಜ್ ನಾವು ಎಂಡ್ ಆಫ್ ದ ಪಾಡ್ಕಾಸ್ಟ್ ಕೇಳ್ತೀವಿ, ಬಟ್ ಯು ಕ್ಯಾನ್ ಗೆಸ್ ವಾಟ್ ಈಸ್ ಜೀತ್ ಏಜ್. ಸೊ ಎಂಡ್ ಆಫ್ ದ ಪಾಡ್ಕಾಸ್ಟ್ ಅಲ್ಲಿ ವಿ ವಿಲ್ ರಿವೀಲ್ ದ ಆನ್ಸರ್. Yeah. ಸೊ ಜೀತ್, ಅಂದ್ರೆ ಇವಾಗ ಆಟಿಟ್ಯೂಡ್ ನಲ್ಲಿ ಸ್ಪೀಕಿಂಗ್, ನಾವು ಬೆಣ್ಣೆ ತುಪ್ಪ ತಿನ್ನೋದು ಅಂದ್ರೆ ದಟ್ ಇಸ್ ಒನ್ ಇಂಡಿಯನ್ ಆಟಿಟ್ಯೂಡ್ ಇರುತ್ತಲ್ವಾ, ಅಂದ್ರೆ ಇಂಡಿಯನ್ ಸೈಕಾಲಜಿ. ನಾನ್ 8 ಲೀಟರ್ ಅಂದ್ರೆ ಧೋನಿನೇ, ನಾನು 8 ಲೀಟರ್ ಹಾಲು ಕುಡಿತಾ ಇದ್ದೆ, 1 kg ಬಾದಾಮಿ ತಿಂತಾ ಇದ್ರ, ಆತರ ಸುಮಾರು ಲೆಜೆಂಡ್ಸ್ ಬೆಳ್ಕೊಂಬರುತ್ತೆ. ಬೆಣ್ಣೆ ತುಪ್ಪ ಹಾಕಿ ಚೆನ್ನಾಗಿ ಚಪಾತಿ ಮುದ್ದೆ ತಿಂತಾ ಇದ್ರು. ಸೊ ಇದು ಒಂದ್ ಕಾನ್ಸೆಪ್ಟ್ ಆಯ್ತು, ಅಂದ್ರೆ ನಮ್ ಇಂಡಿಯನ್ಸ್ ಅಥವಾ ನಾವು ಹಳೆ ಕಾಲದಿಂದ ಹಿಂಗೆ ಕಾನ್ವರ್ಸೇಷನ್ಸ್ ಮಾಡ್ತಾ ಬರ್ತಾ ಇದ್ವಿ. ಇನ್ನೊಂದ್ ಇವಾಗ ಪ್ರೋಟೀನು ಮತ್ತೆ ಪ್ರೋಟೀನ್ ಶೇಕ್, ಚಿಕನ್ ವಿತೌಟ್ ಮಸಾಲಾ, ಆತರ ವೇಗನ್ ಪ್ರೋಟೀನ್ ಶೇಕ್, ಈ ತರ ಒಂದು ಡಿಫ್ರೆಂಟ್ ಅಂದ್ರೆ ಕಾನ್ಸೆಪ್ಟ್ಸ್ ಬರ್ತಾ ಇದೆ. ಅಂದ್ರೆ ಇವಾಗ ಪ್ರಶ್ನೆ ಏನು ಅಂದ್ರೆ, ನಮ್ಗೆ ಒಂದು ವಿ ಆರ್ ಲೈಕ್ ಇಟ್ ಆರ್ ನಾಟ್, ವಿ ಹವ್ ಬೀನ್ ಯೂಸ್ ಟು ಸರ್ಟನ್ ಫುಡ್ಸ್ ಅಲ್ವಾ, ಅದನ್ನ ಸಡನ್ ಆಗಿ ಶಿಫ್ಟ್ ಮಾಡೋದು ಅಥವಾ ಚೇಂಜ್ ಮಾಡೋದು ಯಾರಿಗೆ ಆಗ್ಲಿ ಕಷ್ಟ ಆಗತ್ತೆ. ಸೊ ಅಂದ್ರೆ ವಾಟ್ ಈಸ್ ಯುವರ್ ವ್ಯೂ ಪಾಯಿಂಟ್, ಅಂದ್ರೆ ಓಲ್ಡ್ ವರ್ಸಸ್ ನ್ಯೂ, ಹಿಂಗೆ ಇದನ್ನ ಬ್ಯಾಲೆನ್ಸ್ ಮಾಡೋದು? ನೋಡಿ, ಐ ಥಿಂಕ್ ದಟ್ಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ನಾವು ನಮ್ಮ ಡಯಟ್ ನೋಡಿದ್ರೆ ವಿ ಆರ್ ಮೋರ್ ಆಫ್ ಕಾರ್ಬ್ಸ್ ದೆನ್ ಪ್ರೋಟೀನ್. ಓಕೆ, ಈಗ ಒಂದು ಯುವರ್ ಡೈಲಿ ರಿಕ್ವೈರ್ಮೆಂಟ್ ಅಂತ RDA ರಿಕ್ವೈರ್ಮೆಂಟ್ ಏನಂದ್ರೆ 0.5 to 1 gram per body weight of protein for a sedentary person. ಆಯ್ತಾ, 0.5 to 1 gram. Say calculation ತಗೊಳ್ಳೋದಾದ್ರೆ if it's 70 kg, he needs 70 grams of protein. Okay, ಇವಾಗ 70 grams of protein ಎಲ್ಲಿಂದ ಬರುತ್ತೆ? Let's take he's a vegetarian. What are the sources of protein? They are not complete protein. ಅವಾಗ we are protein deficient. ಒಂದು ಟಿಪಿಕಲ್ ಡಯಟ್ ಇಟ್ಕೊಂಡ್ರೆ, ಈಗ ಟಿಪಿಕಲ್ ಸೌತ್ ಇಂಡಿಯನ್ IT ಇಂಜಿನಿಯರ್ ನಮ್ಮ ವಾಸಕ್ಕೆ ಇದು ಡಯಟ್ ಇಟ್ಕೊಳ್ಳೋಣ. ಬೆಳಿಗ್ಗೆ ಇಡ್ಲಿ ವಡೆ ಸಾಂಬಾರು, ಮಧ್ಯಾಹ್ನಕ್ಕೆ ಏನು ಚಪಾತಿ ಪಲ್ಯ, ರಾತ್ರಿಗೆ ಅನ್ನ ಹುಳಿ. ಸೊ ಇಷ್ಟು ಇಟ್ಕೊಂಡ್ರೆ ಎಷ್ಟು ಪ್ರೋಟೀನ್ ಸಿಗುತ್ತೆ ಅದರಿಂದ? ಎಲ್ಲಿದೆ ನೀವೇ ಹೇಳಿ. ಬೇಳೆನಲ್ಲಿ ಒಂದ್ ಸ್ವಲ್ಪ ಪ್ರೋಟೀನ್ ಇರ್ಬೋದು. ಅದೇ ವಡೆಯಲ್ಲಿ ಒಂದ್ ಸ್ವಲ್ಪ ಪ್ರೋಟೀನ್ ಇರ್ಬೋದು. ಸೊ ಪ್ರೋಟೀನ್ ಅಂಡ್ ಫ್ಯಾಟ್ ಇದೆ ಉದ್ದಿನ ವಡೆಯಲ್ಲಿ. ಓಕೆ, ಮತ್ತೆಂತದ್ರಲ್ಲಿದೆ? ನಥಿಂಗ್ ಎಲ್ಸ್. ಸೊ ವಾಸುಕಿ ಬಾಡಿ ವೇಟ್ ಕ್ಯಾಲ್ಕುಲೇಷನ್ಗೆ 60 kg ತಗೊಂಡ್ರೆ
max to max 10 to 12 grams of protein, 20 grams protein ಬರುತ್ತೆ ಅಂತ ಇಟ್ಕೊಳ್ಳಿ ಈ ಪರ್ಟಿಕ್ಯುಲರ್ ಡಯಟ್ ಅಲ್ಲಿ. He still deficient by 40 grams. And plus, body absorption complete ಇರಲ್ಲ. ಯಾರಾದ್ರೂ ಅಷ್ಟೇ, ಬಾಡಿ ಅಬ್ಸಾರ್ಪ್ಷನ್ ನಿಮ್ ಗಟ್ ಹೆಲ್ತ್ ಆಗ್ಲಿ, ನಿಮ್ಮ ಇಂಟರ್ನಲ್ ಹೆಲ್ತ್ ಆಗ್ಲಿ, ಅದನ್ನ ನಾವು ಕ್ಲೆನ್ಸ್ ಮಾಡ್ಲಿಲ್ಲ ಅಂತಂದ್ರೆ, ನೀವ್ ಏನ್ ನ್ಯೂಟ್ರಿಯೆಂಟ್ ಫುಡ್ ತಗೋತಿದ್ದೀರಾ, ಯು ಮೈಟ್ ಫೀಲ್ ದಟ್ ಐ ಆಮ್ ಈಟಿಂಗ್ ವೀಗನ್ ಆರ್ ಐ ಆಮ್ ಈಟಿಂಗ್ ವೆಜಿಟೇರಿಯನ್, ನಾನು ಹಾಲು ಮೂಳು ತಿಂತಾ ಇಲ್ಲ. ಫೇರ್ ಇನಫ್, ಬಟ್ is your body absorbing those particular vitamins and minerals? We don't know. So ಕ್ಯಾಲ್ಕುಲೇಷನ್ ಪ್ರಕಾರ ನೀವು 60% ತಗೊಂಡ್ರು ಅಬ್ಸಾರ್ಪ್ಷನ್, 20ರಲ್ಲಿ 60 ತಗೊಂಡ್ರು 12 ಆಯ್ತು. ಸೊ ಎಲ್ಲಿ 60, ಎಲ್ಲಿ 12. ಸೊ ಆಲ್ಮೋಸ್ಟ್ 1:5 is deficient. So that's the reason we feel lethargic, we feel tired, or there's no energy. So protein is build and repair. So day to day ನಾವು ಏನ್ ಕೆಲಸ ಮಾಡ್ತೀವಿ, ಅದು ವೇರ್ ಅಂಡ್ ಟೇರ್ ಆಗ್ತಾ ಇರೋದನ್ನ ಪ್ರೋಟೀನ್ ವಿಲ್ ಬಿಲ್ಡ್. ಇಲ್ಲಿ ನಾವು ಪ್ರೋಟೀನೇ ನಾವು ತಿಂತಾ ಇಲ್ಲ, ಪ್ರೋಟೀನ್ಗೆ ನಾವು ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್. ಅಂಡ್ ದಟ್ ಇಸ್ ವೇರ್ ಐ ಕಮ್ ಟು ಮುಕುಂದ್'s ಕ್ವೆಶ್ಚನ್ ಇಸ್, so there is a shift. Since person like Vasuki who is not getting his complete protein, he might have to take it from the external source in terms of like a vegan shake or a whey protein, or things like that, like a protein bar, so something like that. So there's nothing wrong, because those days ನೀವು ಹೇಳ್ದಂಗೆ ಮುದ್ದೆ ಬಾದಾಮು ತಿನ್ನೋದಿಕ್ಕೆ ಮಾಡೋದಿಕ್ಕೆ ಟೈಮ್ ಇತ್ತು. Now today people are all busy on the move. So since we are living such a lifestyle, so the external aid, ಇವಾಗ 1 scoop protein ಅಲ್ಲಿ 30 grams ಅಂತ is readily there. Okay, now I know 30 grams I'm getting. Yeah, it's a liquid form. So yeah, if you're eating right, halu, anna, motte, whatever, even today vegan protein are also come up. So ನೀವು ಬರೀ ನಾನ್ ವೆಜ್ ತಿನ್ಬೇಕು ಅಂತನೂ ಇಲ್ಲ. If you are able to get that amount of protein in any form, it can be a vegetarian form or it can be a non-vegetarian form, as long as you get it, I don't see any reason why we should not have the external ones. Anyway, two separate notes to this. One research ಮಾಡಿದ್ರು, and I'm not making this. ಒಂದು ರಿಸರ್ಚ್ ಮಾಡಿದ್ರು. ಆ ರಿಸರ್ಚ್ ಅಲ್ಲಿ ಒಂದು ಕಾಮನ್ IT ಇಂಜಿನಿಯರ್ ಇನ್ ಬ್ಯಾಂಗ್ಳೂರ್, ಅವನ್ ನ್ಯೂಟ್ರಿಷನಲ್ ರಿಕ್ವೈರ್ಮೆಂಟ್ಸ್ ಮೆಜರ್ ಮಾಡಿ ಎಷ್ಟು ನ್ಯೂಟ್ರಿಷನ್ ಬೇಕು ಅವನ್ಗೆ ಅಂತ ಚೆಕ್ ಮಾಡಿ ಅವನ್ ಎಷ್ಟು ನ್ಯೂಟ್ರಿಷನ್ ಪಡ್ಕೊಂತಾ ಇದ್ದಾನೆ ಅಂತ ಚೆಕ್ ಮಾಡಿದ್ರು. ಅಂಡ್ ಡಿಸ್ಕವರ್ಡ್ ದಟ್ ಎ ಜೈಲ್ ಇನ್ಮೇಟ್, ಪರಪ್ಪನ ಅಗ್ರಹಾರದ ಜೈಲ್ ನಲ್ಲಿ ಇರೋನು, ಅವನ್ ನ್ಯೂಟ್ರಿಷನ್ ಫ್ರಮ್ ಹಿಸ್ ಫುಡ್ ಈಸ್ ಹೈಯರ್ ದೆನ್ ಅನ್ ಆವರೇಜ್ IT ಇಂಜಿನಿಯರ್ ನ್ಯೂಟ್ರಿಷನ್ ಅಂತ ಆಕ್ಚುಲಿ ರಿಸರ್ಚ್ ಮಾಡಿ ಹೇಳಿದ್ದಾರೆ. Anyway, so ಆಕ್ಚುಲಿ ಇನ್ನೊಂದು ರಿಸರ್ಚ್ ಇದೆ, ಪರಪ್ಪನ ಅಗ್ರಹಾರದ ಇನ್ವೇಟ್ಗೆ ಜಾಸ್ತಿ ಫ್ರೀಡಮ್ ಇರುತ್ತೆ ಅಂತ ಒಂದು ರಿಸರ್ಚ್ ಮಾಡಿದ್ದಾರೆ. Interesting. Yeah, ಇಲ್ಲ. So okay, here is another serious question. ಅಂದ್ರೆ ನೀವು ಇದನ್ನೆಲ್ಲ ಪ್ರೋಟೀನ್ ಬಗ್ಗೆ 30 grams 40 grams ಬಗ್ಗೆ ಮಾತಾಡ್ತಿದ್ದಾಗ ನನ್ ಮನಸ್ಸೆಲ್ಲ ನಮ್ ಪಕ್ಕದ ರೋಡ್ ಅಲ್ಲಿ ಇರೋ ಒಂದು ಪ್ರೋಟೀನ್ ಶಾಪ್ ಕಡೆ ಓಡ್ತಾ ಇತ್ತು. ಅಲ್ಲಿ ಫುಲ್ ಹಿಂಗೆ ಬಾಡಿ ಮಸಲ್ಸ್ ಎಲ್ಲ ಇಟ್ಕೊಂಡು ಪ್ರೋಟೀನ್ ಬಾಕ್ಸ್ ಗಳನ್ನ ಮಾರ್ತಾ ಇರ್ತಾರೆ. ಅರ್ಧ ಸಂಬಳ ಕೊಡ್ಬೇಕು ನಾನು ಒಂದ್ ಸಣ್ಣ ಬಾಕ್ಸ್ ತಗೊಳಕ್ಕೆ. ಇಸ್ ದಟ್ ದ ರೈಟ್ ವೇ ಟು ಆಡ್ ಪ್ರೋಟೀನ್? No. If you are able to get in your food, that is an added part. So I didn't tell you the second half. Now the second half is people who go to the gym or exercise, they need 1.5 to 2 grams. Now double the requirement. So for a sedentary person, it's 0.5 to 1 gram. For an active or a sports person, you need 1.5 to 2 grams. So how do you bring in the deficit? Yes, I can eat. If I'm able to eat, people will eat. If you take my own example, I don't
take these whey proteins and all, which I used to, and I do sometimes, depending on my mood or my requirement. So right now my requirement is not there, so I'm not taking. So there's no harm. Yes, ಏನ್ ನೀವು ನೋಡ್ಬೇಕು ಅಂದ್ರೆ the products what you buy, you should be careful in investing on the right product. ಅಷ್ಟೇ. There's no harm. ಬಟ್ ಅದು ತಗೊಂಡಿದ ತಕ್ಷಣ ನಿಮಗೆ ಆ ತರ ಬಲ್ಜಿಂಗ್ ಬೈಸೆಪ್ಸ್ ಬರುತ್ತೆ, ಇಲ್ಲ ಆ ತರ ಮಸಲ್ ಬರುತ್ತೆ, even that's not going to happen. ಆಕ್ಚುಲಿ ಇದು ಒಳ್ಳೆ ಸೆಗ್ವೆ. ಈಗ ಪ್ರೋಟೀನ್ ಶೇಕ್ ಕುಡ್ದು ಅಥವಾ ಪ್ರೋಟೀನ್ ಇಂಟೇಕ್ ತಗೊಂಡ್ರೆ ಅದು ತಗೊಳ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಆಕ್ಚುಯಲ್ ಮೆಕ್ಯಾನಿಸಮ್ ಇದೆಯಲ್ಲ, ಲೈಕ್ ಬಾಡಿ ಎಕ್ಸರ್ಸೈಸ್ ಆದಾಗ ಅದು ಇಟ್ಸ್ ಎ ಶಾಕ್ ರೆಸ್ಪಾನ್ಸ್ ಅಲ್ವಾ. ಇವಾಗ ಮಸಲ್ಸ್ ಬ್ರೇಕ್ ಅಂದ್ರೆ ಲೈಕ್ ಆತರ ಆದಾಗ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ? ಅದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಎಲ್ಲರೂ ಏನ್ ಅನ್ಕೊಳ್ತಾರೆ, ಹಿಂಗ್ ತಿಂದ್ರೆ ಬೆಳೆಯುತ್ತೆ ಮಸಲು, ಅಥವಾ ಬರೀ ದಿನಾ ಹೋಗ್ಬಿಟ್ಟು 10 ತಾಸು ಎಕ್ಸರ್ಸೈಸ್ ಮಾಡಿದ್ರೆ ಬರುತ್ತೆ ಅಂತ. ಇಟ್ಸ್ ನಾಟ್ ಮೆಕ್ಯಾನಿಸಮ್ ಹಂಗಿಲ್ಲ. ನೀವು ಎಕ್ಸರ್ಸೈಸ್ ಪ್ಲಸ್ ನ್ಯೂಟ್ರಿಷನ್ ಪ್ಲಸ್ ರೆಸ್ಟ್ ಬಾಡಿ ಎಕ್ಸಾಕ್ಟ್ಲಿ ಸುಪ್ರೀತ್. ಇವಾಗ ಲೆಟ್ಸ್ ಟೇಕ್ ಅನ್ ಇಂಡಿವಿಜುವಲ್, ನಿದ್ದೆ ಮಾಡಿಲ್ಲ, ಓಕೆ, ಈಸ್ ಗಾನ್ ಅಂಡ್ ಎಕ್ಸರ್ಸೈಸ್, ತಗೊಂಡು ಹೆಲ್ಪ್. ಯಾಕಂದ್ರೆ ಬಾಡಿಗೆ ಆ ರಿಕವರಿ ಸಿಕ್ಕಿಲ್ಲ. ಓಕೆ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿದ್ದಾನೆ, ನ್ಯೂಟ್ರಿಷನ್ ಸಿಕ್ಕಿಲ್ಲ, ದೆನ್ ದ ಬಾಡಿ ಸ್ಟಾರ್ಟ್ಸ್ ಕ್ರೇವಿಂಗ್. ಏನಾಗುತ್ತೆ ಅಂದ್ರೆ, ನೀವು ಒಂದು ಎಕ್ಸರ್ಸೈಸ್ ಇರ್ರೆಸ್ಪೆಕ್ಟಿವ್, ಜಿಮ್ ಅಲ್ಲಿ ಹೋಗ್ಬಿಟ್ಟು 100 kg ತೆಗಿಬೇಕು ಅಂತನೂ ಇಲ್ಲ, 10 kg ಅಂತನೂ ಇಲ್ಲ, ಬೇಸಿಕ್ ನೀವು ವಾಕ್ ಮಾಡ್ಕೊಂಡು ಬಂದ್ರು there is a musculoskeletal system which is walking you. Okay, so ಅಲ್ಲಿ ಮೈಕ್ರೋ ಟೇರ್ಸ್ ಆಗಿರುತ್ತೆ. ಅಂಡ್ ನಿಮ್ಮ ಎನರ್ಜಿ ರಿಕ್ವೈರ್ಮೆಂಟ್, ನೀವು ಯು ಕ್ಯಾನ್ ಯೂಸ್ ಯುವರ್ ಬೇಸಿಕ್ ಕಾರ್ಬ್ಸ್. ಅದು ಕಾರ್ಬ್ಸ್ ಡಿಪ್ಲೀಟ್ ಆದ್ಮೇಲೆ ಇಟ್ ವಿಲ್ ಯೂಸ್ ದ ಅದರ್ ಎನರ್ಜಿ. Now you have to come and replace those energies. You should have a balanced carb meal or a protein rich meal or any of the meal. Then what it does is it goes and settles. So muscle is rich with amino acids. It's protein. Your muscle is protein. So the muscle requires, it's not that only if you want to build muscle that you have to have the right amount of protein. So ಈ ಮೂರನ್ನು ನಾವು ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗ್ಬೇಕು. So if you go to a gym, exercise, come, eat well, rest, or you should get those 7 hours or 8 hours of sleep. Only then the body will start showing. Otherwise, it's going to go the opposite way, negative. ನೀವು ಚೆನ್ನಾಗಿ ತಿಂದಿಲ್ಲ, ಬರೀ 2 ತಾಸು 3 ತಾಸು ನೀವು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ, the body is going to go shock. Then what will happen is the body needs energy. Ellinda barutte, it will take from the muscle, because muscle is like a high net individual, super rich individual. It's full of energy. ಏನಾಗುತ್ತೆ, ಅಲ್ಲಿಂದ ಹೇಳ್ಕೊಳ್ಳುತ್ತೆ. So you must have seen, he would have lost weight, drastic loss of weight, appetite, ಇದೆಲ್ಲ ಈ ತರ ಆಗುತ್ತೆ. So everything should work in tandem. The exercise, nutrition, recovery. ಒಂದು ಜಾಸ್ತಿ ಒಂದು ಕಮ್ಮಿ ಮಾಡ್ತೀನಿ ಅಂದ್ರೂ ಆಗಲ್ಲ. Maybe it doesn't mean it has to work 33%, but still it can work in any percentage, but you have to give those 3 things very important. Okay, so guys, ಮತ್ತೊಮ್ಮೆ ನಾವು ಡಯಟಿಷಿಯನ್ ಜೊತೆ ಅಲ್ಲ, ವಿ ಆರ್ ಟಾಕಿಂಗ್ ಟು ಅ ಫಿಟ್ನೆಸ್ ಟ್ರೈನರ್. ಅಂದ್ರೆ the point that Jeet is trying to make is fitness is a direct function of ನೀವ್ ಏನ್ ತಿಂತೀರಾ, ಹೆಂಗೆ ರೆಸ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಏನ್ರಿ ನೀವು ಫಿಟ್ನೆಸ್ ಸೆಷನ್ ಅಲ್ಲಿ ವಿಸ್ಕಿ ಬಾಟಲ್ ಅಲ್ಲಿ ನೀರ್ ಕುಡಿದ್ರೆ ಜನ ಏನ್ ಅನ್ಕೊಳಲ್ಲ? I don't use plastic, recycle. Glass bottle ನಾವು ಯೂಸ್ ಮಾಡೋದು. Yeah, no, that was on a very important note that ಎಷ್ಟು ತಿಂದ್ರು ಎಷ್ಟು ಹೆಲ್ತಿ ತಿಂದ್ರು, that is important rather than just exercises or dieting ಅಂತ. I think it's a note that Jeet is trying to give us. Right? Yeah, true. Jeet, ಇವಾಗ let us take
ಡಿಫ್ರೆಂಟ್ ಏಜ್ ಗ್ರೂಪ್ಸ್. ಅಂದ್ರೆ ನಮ್ ಲಿಸ್ನರ್ಸ್ ಗೂಗಲ್ ಅನಾಲಿಟಿಕ್ಸ್ ಪ್ರಕಾರ ದೇರ್ ಆಲ್ ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಮೇಕರ್ಸ್ ಫ್ರಮ್ 30 years to 60 years. ಸೊ 30 to 40 years ಒಬ್ಬ ಮನುಷ್ಯ, ಅಥವಾ 40 to ಆಮೇಲೆ 3 ಸ್ಲ್ಯಾಬ್ ತಗೋಣ, 30 to 40, 40 to 50, 50 to 60. ಏನೇನ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕು ಟು ರಿಮೈನ್ ಹೆಲ್ತಿ ಅಂತ ಏನಾದ್ರು ಟ್ರೈನಿಂಗ್ ಪ್ಲಸ್ ಫುಡ್ ಅಂಡ್ ಅದರ್ ಹ್ಯಾಬಿಟ್ಸ್ ಸ್ವಲ್ಪ ಒಂದು ಶಾರ್ಟ್ ಆಗಿ ಏನಾದ್ರು ಹೇಳ್ತೀರಾ ಅಡ್ವೈಸ್? See, when you're 30 to 40, that's a very crucial time. Maybe ಕೆಲಸದಲ್ಲಿ ಸೆಟ್ಲ್ ಆಗಿರ್ತೀರಾ, maybe you're married, you're settling down. You will not give importance to your health. So that is where the first crack or a break starts happening. When you're 31, 32, 33, 34, 35. ಅಂಥವ್ರಿಗೆ ನನ್ನೇನು ಅಡ್ವೈಸ್ ಅಂತಂದ್ರೆ, ಅಟ್ಲೀಸ್ಟ್ ಸ್ಟಾರ್ಟ್ ಸ್ಟೆಪಿಂಗ್ ಔಟ್, ಸ್ಟಾರ್ಟ್ ಅ ನ್ಯೂ ಸ್ಪೋರ್ಟ್. ಈಗ ಪೇ ಅಂಡ್ ಪ್ಲೇ ತುಂಬಾ ಎರಿನಾಸ್ ಬಂದಿದೆ ನಮ್ಮ, ಐ ಥಿಂಕ್ ಇನ್ ಇಂಡಿಯಾ ಇಟ್ಸ್ ಮಶ್ರೂಮ್ಡ್. ಮೇ ಬಿ ಅ ಪೂಲ್ ಆಗಲಿ, ಬ್ಯಾಡ್ಮಿಂಟನ್ ಕೋರ್ಟ್ ಆಗಲಿ, ಇಲ್ಲ ಕ್ಲಬ್ಸ್ ಅಲ್ಲಿ ಆಗಲಿ. ಸೊ ಪ್ಲೇ ಅರಿನಾ ಬಂದಿದೆ. ಇಟ್ಸ್ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಮುಕುಂದ್, it is not only going to the gym. So that is why people mistake. Physical activity can be anything. Every Sundays you can go out for a trek or a walk or some game. So ಈ ಒಂದು ಫಿಸಿಕಲ್ ಆಕ್ಟಿವಿಟಿ ವಾರಕ್ಕೆ 2 or 3 ಸರಿ ಅಂತೂ ಕಂಪಲ್ಸರಿ ಅಂತ they have to inculcate any activity. And then when it comes to the food, they have to eat on time. So sorry, they would sit for long hours without eating or skip. There is another school, will not go there, intermittent fasting antella ide, will not go there. But at least what I'm telling is they should eat at least 2 good meals. ನೀವು 3 meal ತಿನ್ಲಿಲ್ಲ ಅಂತಂದ್ರೂ 2 good meals I think is sufficient. Today research is heading to a direction, eat only when you're hungry anta. Just don't eat, just don't keep eating, eat only when you're hungry. So ee tara sanna lifestyle changes madre, I think that will set apart when they come to 40. Between 40 to 50, the midlife crisis. Maybe they are not promoted, or they don't know whether they want to shift jobs, or they'll be crazy. Magan belita irtare, EMI ಜಾಸ್ತಿ ಆಗಿರುತ್ತೆ. So that is a midlife crisis. Now that is where between that 40 to 50, most of the fatality is happening today. Between those 40 to 50, where people have completely become sedentary. I see people, especially the tech people, our calendar nodidre back to back calls, and they don't even have a 10-minute break. Couple of calls are overlapping. I think you guys should be telling this more to me, don't you guys? Alva, back to back calls and everything. So there's this guy who joined the gym. He's 120 kgs. He's not got time. Now he's in this category, this 40 to 50 categories, and he's not got time. So what we're telling him is at least come for half an hour, do something and go. He's not able to take up the time. So now we can only suggest, we can only guide. Something should come from the individual. Now 50 to 60, they have to train. Yenikandre, as we discussed earlier, the muscle tone will start shrinking, atrophy. Okay, muscle and it is not only on the muscle, your bones, joints, ligaments also. Ivaga India, or maybe I don't know, Sukrit, maybe you should tell me. When I was in Denmark, there was a compulsory program for older adults. ನಿಮ್ಮ ಸ್ವೀಡನ್ ಅಲ್ಲಿ ಅದೇ ತರ ಇರಬಹುದು ಕಾಣಿಸುತ್ತೆ ಅಲ್ವಾ? ಅಂದ್ರೆ ನಮ್ಮ ಪ್ರೋಗ್ರಾಮ್ ಹತ್ರ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವರಾಗಿನೇ ಲೈಕ್ ಪಾಪ್ಯುಲೇಷನ್ ಅಲ್ಲೇನೆ ಅದೊಂದು ಅವೇರ್ನೆಸ್ ತುಂಬಾ ಇದೆ. ಅವರು ಏಜ್ ಆಗ್ತಾ ಒಂದು ಲೈಫ್ ಸ್ಟೈಲ್ ಆತರ ಇದೆ. ಯುರೋಪಿಯನ್ ಲೈಫ್ ಸ್ಟೈಲ್ ಅಲ್ಲಿ ನಿಮಗೆ ತುಂಬಾ ಫ್ರೀ ಟೈಮ್ ಇರುತ್ತೆ. ಆಫೀಸ್ ಕೆಲಸ ಮುಗಿದಾದ್ಮೇಲೆ
ಯಾರು ಆಫೀಸ್ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. 9 to 5 ಜಾಬ್ ಇದ್ರೆ ಇನ್ನು ನಾನು ಸ್ಟ್ರೇಂಜ್ ಅಬ್ಸರ್ವ್ ಮಾಡಿರೋದೇನು ಅಂದ್ರೆ ಸಮ್ಮರ್ ತುಂಬಾ ಕಡಿಮೆ ಅಲ್ಲ ಇಲ್ಲಿ, ಒಂದು 3 to 4 months ಚೆನ್ನಾಗಿ ಲೈಟ್ ಇರುತ್ತೆ. ಅವಾಗ ಜನ ಯಾರು ಆಫೀಸ್ಗಳಲ್ಲಿ ಕುತ್ಕೊಳಲ್ಲ. ಆಫೀಸ್ ಇದ್ರೂನು ಅವ್ರೇನ್ ಮಾಡ್ತಾರೆ, ಬೆಳಿಗ್ಗೆ ಬರ್ತಾರೆ, ಬೇಗ ಬರ್ತಾರೆ, 7 ಗಂಟೆಗೆ ಬರ್ತಾರೆ, 10 ಗಂಟೆಗೆ ಹೊರಗಡೆ ಹೋಗ್ತಾರೆ. ಹೋಗ್ಬಿಟ್ಟು ಒಂದು ಕಾಫಿ ಕುಡಿಬೇಕು ಅಂತ ದೇ ಜಸ್ಟ್ ವಾಂಟ್ ಸನ್ಲೈಟ್ ಅಂತ ಹೊರಗೆ ಹೋಗ್ತಾರೆ. ಆಮೇಲೆ ಲಂಚ್ ಬ್ರೇಕ್ 1 hour ತಗೊಳ್ತಾರೆ. ಅದರಲ್ಲಿ ಬಿಫೋರ್ ಲಂಚ್ ರನ್ ಅಂತ ಮಾಡ್ತಾರೆ, ಓಡ್ತಾರೆ. ಲೈಕ್ ಒಂದು 5 kilometer ಆಫೀಸ್ ಅಲ್ಲೇನೆ, ಲೈಕ್ ಆಫೀಸ್ ಇಂದ ಗ್ರೂಪ್ ಮಾಡ್ಕೊಂಡು ಓಡ್ಬಿಟ್ಟು ಬಂದು ಆಮೇಲೆ ದೆನ್ ಲಂಚ್ ಅಂತ. ಸೊ ಆಮೇಲೆ ರೆಸ್ಟೋರೆಂಟ್ ಗಳಿಗೆ ಹೋದ್ರು ಹೊರಗಡೆ ಕುತ್ಕೊಳ್ತಾರೆ. ಆ ತರದ್ದು ನನಗೆ ತುಂಬಾ ಆಕ್ಚುಲಿ ಸಿಕ್ಕಾಬಟ್ಟೆ ಒಳ್ಳೇದಾಯ್ತು ಆ ಒಂದು ಆಸ್ಪೆಕ್ಟ್ ಅಲ್ಲಿ. ಲೈಕ್ ಹೆಲ್ತ್ ಮೇಲೆ ಫೋಕಸ್ ಮಾಡೋದಕ್ಕೆ ಸ್ಕ್ಯಾಂಡಿನೇವಿಯನ್ ಮಾಡೆಲ್ ಇದೆಯಲ್ಲ, ಅವರು 60 ವರ್ಷ ಆಗಿರುತ್ತೆ. ಮೊನ್ನೆ ಆಕ್ಚುಲಿ ನಮ್ಮ ಆಫೀಸಲ್ಲಿ ಹಂಗೆ ಆಯ್ತು, ಒಬ್ರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಮಾಡ್ತಿದ್ರು. 50 years ಆಗಿದೆ ಅಂತ ದೇ ಅನೌನ್ಸ್ಡ್, ಅದಕ್ಕೋಸ್ಕರ ಸೆಲೆಬ್ರೇಷನ್ ಅಂತ. ಯಾರಿಗೂ ನಂಬಕ್ ಆಗ್ತಾ ಇಲ್ಲ. ಲೈಕ್ ಯು ಕ್ಯಾನ್ ನಾಟ್ ಬಿಲೀವ್ ಹಿ ಇಸ್ 50. ನೀವು 42, 43 ಅಂದ್ರೆ ನಂಬೋದು ಅಂತ ಆ ತರ ಇದ್ರು. ಸೊ ತುಂಬಾ ಜನ ಹಂಗೆ ಇದಾರೆ. ಲೈಕ್ ಏಜ್ ಆದ್ರೂನು ದೇ ಗೋ ಟು ವೆಯ್ಟ್ ಟ್ರೈನಿಂಗ್ ಮಾಡ್ತಾರೆ, ರನ್ನಿಂಗ್ ಇರುತ್ತೆ. ಸೊ ಇದೇ ಈ ಕಾನ್ಸೆಪ್ಟ್ ಎಲ್ಲಿಂದ ನಮ್ಮಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂದ್ರೆ, ಸ್ಟಾರ್ಟಿಂಗ್ ಫ್ರಮ್ ದಟ್ 30. ಆ 30 years ಅಲ್ಲಿ ಫಿಸಿಕಲಿ ಆಕ್ಟಿವ್ ಆದ್ರೆ ದೇ ವಿಲ್ 40 ಯಲ್ಲೂ ಮಾಡ್ತಾರೆ, 50 ಯಲ್ಲೂ ಮಾಡ್ತಾರೆ, 60 ಯಲ್ಲೂ ಮಾಡ್ತಾರೆ. ಬಟ್ ಒಂದು ಸ್ವಲ್ಪ ಮೇ ಬಿ ಅ ಮಿನಿಸ್ಕ್ಯೂಲ್, ಬಟ್ ದೇರ್ ಇಸ್ ಅ ಪಾಸಿಟಿವ್ ಶಿಫ್ಟ್. ಪೀಪಲ್ ಆರ್ ಕಮಿಂಗ್ ಅಂಡ್ ದೇ ಆರ್ ನಾಟ್ ಸ್ಕೇರ್ಡ್. ಸೊ ಈಗ ಮೊನ್ನೆ ಒಂದು 70-year-old gentleman who had not stepped into the gym. He was heading big tech companies and everything. So then he understood the importance because he got shoulder pain, and then he came into the gym. Oh, nanu exercise ಮಾಡಬಹುದು, oh weight training ನಾನು ಮಾಡಬಹುದು ಅಂತ. ಸೊ ಈ ತರ ಒಂದು ಸಣ್ಣ ಶಿಫ್ಟ್ ಆಗ್ತಾ ಇದೆ. ಸೊ between the 30, 40 and 50, the slabs, people should start some kind of physical activity. ಆಕ್ಚುಲಿ ಐ ಟಿ ಅಂತ ನಾವು ಪೈಲಾನ್ ಮಾಡ್ತೀವಿ, ಬಟ್ ಆಲ್ಮೋಸ್ಟ್ ಇವಾಗ ಮಾಡರ್ನ್ ಜಾಬ್ಸ್ ಎಲ್ಲದು ಅದೇ ತರ ಆಗ್ತಾ ಇದೆ. ಈಗ ಬ್ಯಾಂಕ್ ಗಳಿಗೆ ಹೋಗೋರು, ಟೀಚರ್ಸ್, ಈ ತರ ಇದ್ರೆ ಎಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗ್ತಿದೆ. ಸೊ ಅದೊಂಥರ ಪ್ಯಾಟರ್ನ್ ಇದೆ. ಅಟ್ಲೀಸ್ಟ್ ಐ ಟಿ ಹೇಳ್ಬೋದು ನಾನು, ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ಬೇರೆಯವ್ರು ನೋಡಿರೋರು. ಕಾಲೇಜಲ್ಲಿ ಇದ್ದಾಗ ಆಕ್ಟಿವ್ ಇರ್ತಾರೆ, ಸ್ಪೋರ್ಟ್ಸ್ ಆಡ್ತಿರ್ತಾರೆ, ಅದು ಇದೆಲ್ಲ ಇರುತ್ತೆ. ಜಾಬ್ ಸಿಗುತ್ತೆ, ಇವು ಜಾಯಿನ್ ಏನೋ ಅವಾಗ ಬ್ಯಾಚುಲರ್ ಇರ್ತೀರಾ, ಅಡ್ಗೆ ಮಾಡ್ಕೊಳೋದಿರಲ್ಲ. ಸೊ ಯು ವಿಲ್ ಬಿ ಈಟಿಂಗ್ ಔಟ್ ಸೈಡ್, ಕೆಲಸ ಶುರು ಆಗುತ್ತೆ, ಟೈಮ್ ಸರಿಯಾಗಿ ಮೇಂಟೈನ್ ಮಾಡಲ್ಲ, ರುಟೀನ್ ಇರಲ್ಲ. ಲೈಕ್ ಯು ಡೋಂಟ್ ಸ್ಲೀಪ್ ಪ್ರಾಪರ್ಲಿ, ನೈಟ್ ಮಲ್ಗಲ್ಲ, ಅದು ಬೆಳಿಗ್ಗೆ ಎದ್ದಳಕ್ ಆಗಲ್ಲ. ಸೊ ಯು ವಿಲ್ ಹ್ಯಾವ್ ದಟ್ ಬ್ಯಾಡ್ ಚೈನ್ ಆಫ್ ಹ್ಯಾಬಿಟ್ಸ್. ಆಮೇಲೆ ಒಂದು 3 ವರ್ಷ 4 ವರ್ಷ ಯು ಜಸ್ಟ್ ಬಿ ಸೆಡೆಂಟ್ರಿ, ಏನೋ ಹೆಲ್ತ್ ನ್ಯೂಟ್ರಿಷನ್ ಸರಿ ಇರಲ್ಲ, ಫಿಟ್ನೆಸ್ ಕಡೆನೂ ಗಮನ ಇರಲ್ಲ. ಆಮೇಲೆ ಏನಾಗುತ್ತೆ, ಒಂದಿನ ಬ್ಯಾಕ್ ಪೇನ್ ಶುರು ಆಗುತ್ತೆ. 24 ವರ್ಷ, 23 ವರ್ಷ, 25 ವರ್ಷ ಅನ್ನುವಾಗ ಬ್ಯಾಕ್ ಪೇನ್ ಬರುತ್ತೆ. ಅವಾಗ ತುಂಬಾ ಜನಕ್ಕೆ ಅದು ತುಂಬಾ ಅರ್ಲಿ ರಿಯಲೈಸ್ ಆದ್ರೆ 30-35 ಆಗದೆ. ಸೊ ಆಮೇಲೆ ಅನ್ಕೊಳ್ತಾರೆ ಏನೋ ಆಕ್ಚುಲಿ ಅರ್ಲಿ ಅದು. ಅದೇ ಇವಾಗ ನಾವು ಅದನ್ನೇ ಡಿಸ್ಕಸ್ ಮಾಡ್ತಿದ್ವಿ ಇವತ್ತು. ವಾಟ್ ಇಸ್ ದ ಲೈಫ್ ಸ್ಟೈಲ್ ಡಿಸೀಸ್? ಮುಕುಂದ್, ವಾಸುಕಿ, ವಾಟ್ ಇಸ್ ದ ಲೈಫ್ ಸ್ಟೈಲ್ ಡಿಸೀಸ್ ಇವತ್ತು? ಇಲ್ಲ, ಅದೇ ಸುಪ್ರೀತ್ ಹೇಳ್ತಾ ಇದ್ರಲ್ಲ. ಸೊ ಈಗ 20s ಅಲ್ಲಿ ಆತರ ರೆಕ್ಲೆಸ್ ಆಗಿದ್ರೆ ಅದು ನಡ್ಕೊಂಡು ಹೋಗುತ್ತೆ. ಅಂದ್ರೆ ಈಗ ವೆನ್ ಐ ವಾಸ್ ಇನ್ ಮೈ 20s, ನಾನು ಐ ಯೂಸ್ ಟು ಈಟ್ ಔಟ್. ಅಂದ್ರೆ ಆಲ್ಮೋಸ್ಟ್ ಎವ್ರಿ ಡೇ ಈವ್ನಿಂಗ್ ಐ ಹ್ಯಾವ್ ಟು ಈಟ್ ಸಮ್ ಜಂಕ್, ಲೈಕ್ ಮೇ ಬಿ ಚಾಟ್ಸ್ ಅಥವಾ ಮೇ ಬಿ ಸಮಥಿಂಗ್ ಇನ್ ದ ಬೇಕ್ರಿ. ಆಮೇಲೆ ಮೂವೀಸ್ ನೋಡ್ಬೇಕು ಅಂತ ರಾತ್ರಿ ಐ ವುಡ್ ಗೆಟ್ ಲೈಕ್ 4-5 hours ಸ್ಲೀಪ್, ಅಂಡ್ ದಟ್ ಈಸ್ ಸಫಿಶಿಯಂಟ್ ನಡ್ಕೊಂಡು ಹೋಗೋದು. ಅಟ್ ಒನ್ ಪಾಯಿಂಟ್ ಇಲ್ಲ, ಸಸ್ಟೈನ್ ಮಾಡಕ್ ಆಗ್ತಾ ಇಲ್ಲ ಇದು. ಅವಾಗ ಓಕೆ, ಯು ಹ್ಯಾವ್ ಟು ಚೇಂಜ್ ಒನ್ ಥಿಂಗ್. ಓಕೆ, ಅಷ್ಟು ಜಂಕ್ ಫುಡ್ ತಿನ್ನೋದು ಕಮ್ಮಿ ಮಾಡೋ, ಅದಿನ್ನೂ ಸ್ವಲ್ಪ ಸಸ್ಟೈನ್ ಆಗುತ್ತೆ. ಆಮೇಲೆ ಇದೆಲ್ಲ ಫುಡ್ ಎಲ್ಲ ಕಂಟ್ರೋಲ್ ಮಾಡಿದೆ, ಬಟ್ ಸ್ಟಿಲ್ ಆಗ್ತಾ ಇಲ್ಲ. ಅವಾಗ ಓಕೆ, ಸ್ಲೀಪ್ ಆಗ್ತಾ ಇಲ್ಲ ಸರಿಗೆ, ನಾವು ಫಿಕ್ಸ್ ದ ಸ್ಲೀಪ್. ಸೊ ದಟ್ ಹ್ಯಾಸ್ ಬೀನ್ ಮೈ ಜರ್ನಿ ಆಕ್ಚುಲಿ. No, ivaga lifestyle disease, we used to have this metabolic disease, diabetes agli, hypertension agli, you know, these kind of disease which 10 years, 15 years, 20 years back, this was the most critical thing.
But ಆಫ್ ಲೇಟ್ ಏನಾಗ್ತಿದೆ ಅಂದ್ರೆ ನಮ್ಮ ಜಿಮ್ ಕ್ಲಿನಿಕ್ ಅಲ್ಲಿ people with back, neck, shoulder, people are coming, and people are coming with such severe pain. You know, one gentleman, one IT person, sneeze ಮಾಡಿದಾನಷ್ಟೇ, back catch, and he was bedridden for 2 weeks. He just couldn't get out of the bed. Now, we've not heard this. Yeah. ಏನಕ್ಕೆ ಅಂತಂದ್ರೆ, again, after this corona, post corona, it's getting more worse. Work from home and I'm sure you guys know that better now. So people are sitting and working for 10 hours, 12 hours, 14 hours. So this gentleman ಈ ತರ cross leg ಅಲ್ಲಿ ಕೂತ್ಕೊಂಡು for 3 hours. He told, I asked him, dude, why did you sit for 3 hours? ಆ ತರ. ಇಲ್ಲ ಜಿ, ಎಮೋಷನಲ್ ಮೀಟಿಂಗ್ ಇತ್ತು, ತುಂಬಾ ಡ್ರೈನ್ ಆಗಿತ್ತು ಮೀಟಿಂಗು, ನನಗೆ ಟೈಮ್ ಹೋಗಿದೆ ಗೊತ್ತಿಲ್ಲ. ಆಫ್ಟರ್ ದಟ್ ಹಿ ಕುಡಂಟ್ ವಾಕ್, ಹಿ ಹ್ಯಾಡ್ ಸಿವಿಯರ್ knee pain. So he came and we had to fix it. ಈ ತರ ಎಲ್ಲ ಕಂಡೀಷನ್ಸ್ ಬರ್ತಿದೆ, which we don't even imagine. ಮುಂಚೆ ಸ್ಪೋರ್ಟ್ಸ್ ಇಂಜುರೀಸ್ ಅಂತಿದ್ವಿ. What are sports injuries? Sports injuries was for an elite athlete who was playing. Today, IT BT techie guy is getting a sports injury. ಹ್ಯಾಮ್ಸ್ಟ್ರಿಂಗ್ ಸ್ಟ್ರೈನ್ ಆಗೋದು ಅನ್ನೋದು ಕ್ರಿಕೆಟ್ ಅಲ್ಲಿ ನೋಡ್ತಾ ಇದ್ವಿ ಅಷ್ಟೇ. ಟೆನ್ನಿಸ್ ಎಲ್ಬೋ ಅನ್ನೋದು ಟೆನ್ನಿಸ್ ಪ್ಲೇಯರ್ಸ್ ಗೆ ಅಂತ. ಟೆನ್ನಿಸ್ ಎಲ್ಬೋ ಈಗ ಮೌಸ್ ಟೆನ್ನಿಸ್ ಎಲ್ಬೋ ಸಚಿನ್. ಹೌದು, ಮೆಟಾಕಾರ್ಪಲ್ ಸಿಂಡ್ರೋಮ್ ಅಂತೀವಿ. ಸೊ ಮೆಟಾಕಾರ್ಪಲ್ ಸಿಂಡ್ರೋಮ್ ಅಂದ್ರೆ ರಿಸ್ಟ್. ಸೊ ನೀವು ಕೀಬೋರ್ಡಿಂಗ್ ಟೈಪ್ ಮಾಡ್ತಾ ಇದ್ರೆ, ಸೊ ದಿಸ್ ಇಸ್ ಯುವರ್ ಮೆಟಾಕಾರ್ಪಲ್. ಸೊ ಇದೇನಂದ್ರೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹಿಂಗ್ ಹೋಗ್ಬಿಟ್ಟು, ದೆನ್ ದಿಸ್ ಇಸ್ ದ ಜಂಕ್ಷನ್, your elbow. So tennis elbow, golfer's elbow is common now for even a housewife, you know, for a techie. Now these are all sports injuries. Ligament injury. Now a ligament injury is a wear and tear of the ligament, or shear force, or some drastic movement is ligament injury. But now a sedentary person is getting a ligament injury, ACL, MCL ಅಂತ ಹೇಳ್ಕೊಂಡು. So we are bringing people back to their fitness. So end Supreet, Mukund, Vasuki, ಒಂದು ನಕ್ಷಲ್ ಅಲ್ಲಿ ನಾವು ಹಾಕ್ಬೇಕು ಅಂತಂದ್ರೆ, they should get up and start moving. ಎಂತದಾದ್ರೂ ಆಗಲಿ, they should start moving. Actually human body ಜೊತೆಗೆ ಆಲ್ಮೋಸ್ಟ್ ಆಲ್ ಅನಿಮಲ್ಸ್ ಬಾಡಿ ಇಸ್ ಮೆಂಟ್ ಟು ಮೂವ್. ಮೂವ್ ಆದಷ್ಟು ಹೆಲ್ದಿ ಆಗಿರುತ್ತೆ ಅಂತ. ಕರೆಕ್ಟ್. ಜೀತ್, ಈಗ ಒಂದು ಕ್ವೆಶನ್ ಅಂದ್ರೆ, ಸುಮಾರು ಜನ ನಮ್ ವ್ಯೂವರ್ಸ್ ಮತ್ತೆ ಲಿಸ್ನರ್ಸ್ ಸ್ಪಾಟಿಫೈ ನಲ್ಲಿ ನಮ್ ಪಾಡ್ಕಾಸ್ಟ್ ಕೇಳ್ಕೊಂಡು ವಾಕಿಂಗ್ ಮಾಡ್ತಾರೆ. ವಾಕಿಂಗ್ ಮಾಡಿ ದೇ ವಿಲ್ ಕಮ್ ಬ್ಯಾಕ್ ಹೋಮ್. ಇಸ್ ದಟ್ ಇನಫ್, ಅಥವಾ ಮಸಲ್ ಟ್ರೈನಿಂಗ್ ಕಂಪಲ್ಸರಿನಾ? ಐ ಆಮ್ ಅಸ್ಯೂಮಿಂಗ್ ಆಫ್ ಕೋರ್ಸ್ ದಟ್ ದಿನ ಒಂದ್ 20 ನಿಮಿಷ ವಾಕಿಂಗ್ ಮಾಡಿ 40 ನಿಮಿಷ ಇಡ್ಲಿ ವಡೆ ತಿಂದು ಫ್ರೆಂಡ್ಸ್ ಜೊತೆ ಕಾಫಿ ಇರ್ತಾ ಕೂರಲ್ಲ ಅನ್ನೋ ಅಸಂಪ್ಷನ್ ಅಲ್ಲಿ, ಹೌ ಮಚ್ ಆಫ್ ಮಿನಿಮಮ್ ಟೈಮ್ ಅಂಡ್ ಮಿನಿಮಮ್ ಅಮೌಂಟ್ ಆಫ್ ಎಕ್ಸರ್ಸೈಸ್ ಮಾಡ್ಬೇಕು? ಜಿಮ್ ಹೋಗ್ಲೇಬೇಕಾ ಅಥವಾ ಮಸಲ್ ಬಿಲ್ಡ್ ಮಾಡ್ಬೇಕಾ? ಅದು ಒಂದು ಎಕ್ಸಾಂಪಲ್ ನನ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ವೇಟ್ ಟ್ರೈನಿಂಗ್. ಸಾರಿ, ವೇಟ್ ಟ್ರೈನಿಂಗ್. ಕರೆಕ್ಟ್, ವೇಟ್ ಟ್ರೈನಿಂಗ್. ನಾನು ವೇಟ್ ಟ್ರೈನಿಂಗ್ ಏನಕ್ಕೆ ಸ್ಪೆಸಿಫೈ ಮಾಡೋದು ಅಂತಂದ್ರೆ, ವೆನ್ ಯು ಲಿಫ್ಟ್ ವೇಟ್, ದೇರ್ ಇಸ್ ಅನ್ ಓವರ್ಲೋಡ್ ಆನ್ ಯೋರ್ ಮಸಲ್, ಬೋನ್ಸ್ ಅಂಡ್ ಜಾಯಿಂಟ್ಸ್. Especially for women, there is something called osteoblast. Osteoblast ಅಂದ್ರೆ ಕ್ಯಾಲ್ಸಿಯಂ ರಿಲೀಸ್ ಆಗೋದು. ಇವಾಗ ಮೇ ಬಿ your wives or your mothers or your aunties, ಡಾಕ್ಟರ್ ಫಸ್ಟ್ ಪ್ರಿಸ್ಕ್ರೈಬ್ ಮಾಡೋದೇನು for the women? Calcium tablet, shell cal. Okay, and shell cal. That's the biggest scam. Okay. Yeah. So strength training will give them that calcium. I think let me not stir a controversy, but milk in the calcium sigadu is all debunked, alva. We all know now. So previously we were so hyped up that we need to feed milk
milk in the calcium antella, but now we all know milk is not the right form of milk. Human beings doesn't need milk anta. So that's another day. But same way, weight training ಅಲ್ಲಿ ಏನಾಗುತ್ತೆ ಅಂದ್ರೆ there is a impact or a stress on the bones, ligaments and joints. So bones ಏನಾಗುತ್ತೆ ಅಂದ್ರೆ it will release calcium. That is why you become more strong. And women, they get into a condition post-menopause, they get into a condition called osteoporosis. So osteoporosis ಏನಂತಂದ್ರೆ bones, they become brittle. So ಎಷ್ಟೋ ಜನ ವಯಸ್ಸಾದವರು ಬಿದ್ದಾಗ ಫ್ರಾಕ್ಚರ್, ಹಿಪ್ ಫ್ರಾಕ್ಚರ್, knee fracture, shoulder fracture, elbow fracture. So ಈ ಫ್ರಾಕ್ಚರ್ ನ ನಿಲ್ಲಿಸಬೇಕು ಅಂತಂದ್ರೆ something they have to do a strength training. ಡೈಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೂ weekly twice for 20 to 30 minutes, that is all is sufficient. So some kind of weight training would help. Now that is for the women folks. If you look at the men folks, as we discussed the atrophy of muscle, this particular strength training will help in reducing the decline. For men after 40 and women after 30, we start declining by 5 to 10% in all our motor abilities. Nam seeing agli, nam reaction agli, all the abilities. So between 5 to 10% is the standard decline. Now that you can work around by doing weight training. ಆಮೇಲೆ ಮೆನ್ಗೆ ಟೆಸ್ಟಾಸ್ಟಿರೋನ್ ಲೆವೆಲ್ ಥ್ರೂಔಟ್ ಓಲ್ಡ್ ಏಜ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಅವ್ರದ್ದು ಹೆಲ್ತ್ ಇಂಡಿಕೇಟರ್. ಅದು weight training ಅಲ್ಲಿ ಇಟ್ ವಿಲ್ ಬೂಸ್ಟ್ ಇಟ್. Exactly, Supreet. ಇವಾಗ ಟೆಸ್ಟೋಸ್ಟೆರಾನ್ ಏನಕ್ಕೆ ಕೆಳಗೆ ಹೋಗುತ್ತೆ? Why does it go down? Stress, lifestyle. Okay, so for a 35-year-old, if you check the testosterone, it will be way too below. So strength training is another way of boosting your testosterone. Now testosterone is not only for men, even women, they have some part because the testosterone levels are different. So that's the reason another big myth is if women lift weights, will they put on muscle? That's another big myth. No, they will not put on muscle. There are so many women who lift 70, 80, 100 kgs and they still look like a woman, beautiful. So that's another myth. So testosterone booster is also one of the ways is strength training. ಇದು ಆಕ್ಚುಲಿ ಇನ್ನೊಂಚೂರು ಎಕ್ಸ್ಪ್ಲೈನ್ ಮಾಡ್ಬೇಕು. ಲಿಂಕ್ ಬಿಟ್ವೀನ್ ಟೆಸ್ಟೋಸ್ಟೆರೋನ್ ಅಂಡ್ ಮಸಲ್ ಗ್ರೋತ್ ಇದೆಯಲ್ಲ, ತುಂಬಾ ಜನ ಗೊತ್ತಿಲ್ಲ.